ನಾನು ಈ ದಿವಸ ಹಿಂದೆ ಮಾತನಾಡಿದ ವಿಷಯಗಳನ್ನ ನನಗೆ ಏನು ಹೇಳೋಕೆ ಹೋಗುವುದಿಲ್ಲ. ಕಳೆದ ಬಾರಿ ನಾನು ಎಲ್ಲ ಮತ್ತೆ ರಿಪೀಟ್ ಮಾಡಿದ್ದೆ ನಿಮಗೋಸ್ಕರ. ಈಗ ನಾನು 9ನೇ ಗುಣಕ್ಕೆ ನಾನು ಬಂದಿದ್ದೆ. ದೆವ್ವಗಳ 9ನೇ ಗುಣ ಏನಂತ, ದೆವ್ವಗಳಿಗೆ ಮತ್ತು ದೇವದೂತರಿಗೆ ಇರುವ ವ್ಯತ್ಯಾಸದ 9ನೇ ಗುಣ. ಮೊದಲನೇ ಆ 9ನೇ ಗುಣದಲ್ಲಿ ದೇವದೂತರ ಗುಣ ಏನಂತ ಹೇಳಿದ್ರೆ, ದೇವರ ಮಕ್ಕಳನ್ನ ಅಪಾಯದಿಂದ ತಪ್ಪಿಸಿ ಕಾಪಾಡ್ತಾರೆ. ದೇವರ ಮಕ್ಕಳ ಸಹಾಯಕ್ಕಾಗಿ ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳನ್ನು ಕೂಡ ಅವರು ಕಾಯುವಂತವರಾಗಿದ್ದಾರೆ. ಚಿಕ್ಕ ಮಕ್ಕಳ ಬಗ್ಗೆಯೂ ಅವರು ಕರ್ತನಾದ ದೇವರಿಗೆ ವರದಿ ಮಾಡುವಂತ ಜವಾಬ್ದಾರಿ ಉಳ್ಳವರಾಗಿರುತ್ತಾರೆ ಎಂಬುದನ್ನೆಲ್ಲ ನಾನು ಕಳೆದ ಸೆಷನ್ಗಳಲ್ಲಿ ತಿಳಿಸುತ್ತಾ ಬಂದಿದ್ದೇನೆ. ನಾನು ಕಳೆದ ಮಂಗಳವಾರ ದೆವ್ವಗಳು ಅದಕ್ಕೆ ವಿರುದ್ಧವಾಗಿ ನಡೀತವೆ, ಅವರು ವಿರುದ್ಧವಾಗಿ ಇದ್ದಾವೆ ಎಂಬುದನ್ನ 9ನೇ ಗುಣ ಅದು ಇದ್ದಾವೆ ಎಂಬುದನ್ನ ಮಾತ್ರ ಹೇಳಿ ನಿಲ್ಲಿಸಿದ್ದೆ. ಇವತ್ತು ಅದನ್ನ ಮುಂದುವರಿಸ್ತೇನೆ. ಬಹುಶಃ ಇವತ್ತಿನ ಟಾಪಿಕ್ ಅನ್ನ ನಾನು ಮಾತನಾಡುವಾಗ ನಿಮಗೆ ಕೆಲವು ಸಮಯ ಅದು ತಮಾಷೆಯಾಗಿ ಕಾಣಬಹುದು, ಇಲ್ಲ ಸ್ವಲ್ಪ ಅದು ಗಂಭೀರವಾಗಿಯೂ ಕೂಡ ನಿಮಗೆ ಅಧ್ಯಯನದಲ್ಲಿ ನಿಮ್ಗೆ ಕಂಡು ಬರಬಹುದು, ಅಥವಾ ಬೇರೆ ಯಾವುದೋ ಒಂದು ಹೊಸ ವಿಷಯ ಕೇಳ್ತಿದ್ದೇವೇನೋ ಅನ್ನೋ ರೀತಿಯಲ್ಲೂ ನಿಮ್ಗೆ ಆಗಬಹುದು ಅಂತ ನಾನು ನೆನೆಸ್ತೇನೆ. ಅದು ಸಹಜವಾಗಿ ಆಗ್ತದೆ. ಕೆಲವು ಸಮಯದಲ್ಲಿ ನಾವು ಕೇಳದೇ ಇರತಕ್ಕಂಥ ವಿಷಯಗಳನ್ನ ಕೇಳುವಾಗ ನಮಗೆ ಮುಜುಗರ ಆಗ್ತದೆ. ಏನು ಇದೆಲ್ಲ ಸತ್ಯವೇದದಲ್ಲಿ ಇವೆಲ್ಲ ಇದೆಯಾ, ಇವ್ರು ಹೇಳ್ತಾ ಇದ್ದಾರಲ್ಲ ಎಂಬುದಾಗಿ ಒಂದು ಪ್ರಶ್ನೆ ಬರ್ತದೆ. ಅದಕ್ಕಾಗಿ ನಾನು ಪ್ರತಿಯೊಂದನ್ನು ಕೂಡ ನಿಮಗೆ ವಾಕ್ಯದ ಮೂಲಕವೇ ತಿಳಿಸ್ತೇನೆ. ಮತ್ತು ಅದನ್ನ ಕೆಲವು ಸಂದರ್ಭದಲ್ಲಿ ನಾನು ಇಂದಿನ ವಿಶ್ವಾಸಿಗಳಿಗೆ ನಾನು ಹೋಲಿಕೆ ಮಾಡುವುದನ್ನು ಕೂಡ ಮಧ್ಯದಲ್ಲಿ ಮಾಡ್ತಾ ಹೋಗ್ತೇನೆ. ಇವತ್ತು ನಾನು ನಿಮಗೆ ಒಂದು 7 ದೆವ್ವಗಳ ಗುಣಗಳನ್ನ, ಅಂದ್ರೆ ದೇವದೂತರಿಗೆ ಇರ್ತಕ್ಕಂಥದ್ದು, ದೇವರ ಮಕ್ಕಳನ್ನು ಅಪಾಯದಿಂದ ತಪ್ಪಿಸಿ ಅವರ ಕಷ್ಟ ಕಾಲದಲ್ಲಿ ಅವರಿಗೆ ಸಹಾಯಕರಾಗಿ ಇರ್ತಾರೆ ಎಂಬುದನ್ನ ನಾವು ಕಲ್ತೆವು. ಅದಕ್ಕೆ ವಿರುದ್ಧವಾದ ಗುಣವನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ತೇನೆ. ಆ ದೆವ್ವಗಳಿಗೆ ಇರ್ತಕ್ಕಂಥ ಗುಣ ಏನು ಅಂತ ಹೇಳಿದ್ರೆ, ಅವರಿಗೆ ಜಿದ್ದು, ಸಿಟ್ಟು, ಕೋಪ, ದ್ವೇಷ ಇರುವುದೇ ದೇವರ ಮಕ್ಕಳ ಮೇಲೆ. ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಪ್ಲೀಸ್ ನೋಟ್ ಇಟ್, ಮರಿಬೇಡ್ರಿ ನಾನು ಹೇಳೋದನ್ನ. ಆ ದೆವ್ವಗಳು ಅಂತ ಹೇಳುವಾಗ ನಾನು ಮೊದಲೇ ತಿಳಿಸಿದ್ದೇನೆ, ದೊಬ್ಬಲ್ಪುಟ ದೇವದೂತರು, ಪರಿಶುದ್ಧ ದೇವದೂತರು ಅವರು ಕೂಡ. ಆದ್ರೆ ಸೈತಾನ್ನೊಂದಿಗೆ ಅವರು ದೊಬ್ಬಲ್ಪಟ್ಟಿದ್ರಿಂದ ಅವರು ದೆವ್ವಗಳಾಗಿ, ಅಂದ್ರೆ ಅರಿಶುದ್ಧಾತ್ಮಗಳಾಗಿ, ಸುಳ್ಳು ಆತ್ಮಗಳಾಗಿ ಅವು ಕೆಲಸ ಮಾಡ್ತಾ ಇದ್ದಾವೆ. ಅಂದ್ರೆ ಸೈತಾನನ ಇಚ್ಛೆಯಂತೆ, ಸೈತಾನನ ಚಿತ್ತದಂತೆ ಅವು ಕೆಲಸ ಮಾಡುವಂತವು ಆಗಿರುವುದರಿಂದ ಅವುಗಳಿಗೆ ದೆವ್ವಗಳು, ಇಲ್ಲವೇ ಅಶುದ್ಧಾತ್ಮಗಳು, ಇಲ್ಲ ದೊಬ್ಬಲ್ಪುಟ್ಟ ದೇವದೂತರು ಎಂಬುದಾಗಿ ನಾವು ಕರೆದಿದ್ದೇವೆ. ಅವರಿಗಿರ್ತಕ್ಕಂಥದ್ದು, ಅವರ ಯಜಮಾನಿನಿಗೂ ಇರ್ತಕ್ಕಂಥದ್ದು ಮೊದಲನೇ ಕಂಡು ವಿಶ್ವಾಸಿಗಳ ಮೇಲೆ. ಇದು ಜ್ಞಾಪಕ ಇರಲಿ. ಅವು ಹುಡುಕುವಂಥದ್ದು ಈ ಲೋಕದಲ್ಲಿ ವಿಶ್ವಾಸಿಗಳನ್ನೇ, ಅವಿಶ್ವಾಸಿಗಳನ್ನಲ್ಲ. ಅವಿಶ್ವಾಸಿಗಳ ಬಗ್ಗೆ ಒಲವು ಬೇರೆ ಇದೆ. ಈ ದ್ವೇಷ, ಅಸೂಯೆ ಇವೆಲ್ಲವೂ ಇರುವುದು ಅವಕ್ಕೆ ವಿಶ್ವಾಸಿಗಳ ಮೇಲೆ. ಯಾಕೆ ನಾನು ಅದನ್ನೇ ಪದೇ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮಗೆ ಮನದಟ್ಟಾಗ್ಲಿ ಅಂತೇಳಿ. ಆದ್ದರಿಂದಲೇ ವಿಶ್ವಾಸಿ ಒಬ್ಬ ಈ ಲೋಕದಲ್ಲಿ ಬಹಳ ಹೋರಾಟ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರು ಸಹೋದರಿಯಾಗಿರ್ಬೋದು, ಸಹೋದರಿಯರಾಗಿರ್ಬೋದು, ಸಹೋದರಿ ಇಬ್ಬರಿಗೂ ಹೋರಾಟ ಇದೆ. ಯಾರ ಮೇಲೆ ಹೋರಾಟ ಇದೆ? ದಯಮಾಡಿ ನನ್ನೊಂದಿಗೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನವನ್ನ ಮತ್ತೆ 11ನೇ ವಚನವನ್ನ ನಾನು ಈಗ ಓದ್ತೇನೆ. ಯಾರು ಸಿಕ್ಕಿದ್ರೆ ದಯಮಾಡಿ ಓದ್ರಿ. ಅದನ್ನ ಸ್ವಲ್ಪ ಬೇಗ ಓದ್ಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10 ಮತ್ತೆ 11. 10 ಮತ್ತು 11. ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಥ್ಯಾಂಕ್ ಯು. ಇಬ್ರು ಕೂಡ ಓದಿದ್ರಿ. ಫ್ರಾಂಕ್ಲಿನ್ ಜಯರಾಜ್ ಅಣ್ಣ ಅವರು ಕೂಡ ಓದಿದ್ದಾರೆ. ಇಟ್ಸ್ ಓಕೆ. ನಾನು ಅದನ್ನ ರಿಪೀಟ್ ಮಾಡ್ತೇನೆ. ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಮತ್ತು ಆತನ ಅತ್ಯಧಿಕವಾದ ಶಕ್ತಿಯನ್ನು ಅಂತ ಹೇಳುವಾಗ
ಆ ಅತ್ಯಧಿಕವಾದ ಶಕ್ತಿ ಏನು ಅಂತ ಹೇಳಿದ್ರೆ ದೇವದೂತರ ದಂಡೆ. ನಿಮಗೆ ಜ್ಞಾಪಕವಿರಲಿ, ಕರ್ತನ ಅತ್ಯಧಿಕವಾದ ಶಕ್ತಿ ಈ ಲೋಕದಲ್ಲಿ ಒಬ್ಬ ವಿಶ್ವಾಸಿಗಳಿಗೆ ಇರ್ತಕ್ಕಂಥದ್ದು ದೇವದೂತರ ದಂಡು. ಕೀರ್ತನೆ 34:7 ನಾವು ಓದ್ತೇವೆ, ಆತನ ಮಕ್ಕಳನ್ನು ಕಾಯುವುದಕ್ಕೋಸ್ಕರ ದೇವದೂತರ ದಂಡನ್ನು ಇಳಿಸಿ ಕಾಯುವನು ಎಂಬುದಾಗಿ. ಅದು ಸುಳ್ಳಲ್ಲ. ಮತ್ತೆ ಕೀರ್ತನೆ 91:11 ಓದುವಾಗ ಕೇಡಿನಿಂದ ನಮ್ಮನ್ನ ತಪ್ಪಿಸ್ತಾರಂತೆ. ಅಪೊಸ್ತಲರ ಕೃತ್ಯ 12:7-10 ಓದುವಾಗ ಕಷ್ಟ ಕಾಲದಲ್ಲಿ ನಮಗೆ ಆಗ್ತಾರೆ. ಸೆರೆಮನೆಯಿಂದ ಬಿಡಿಸಿದ ರೀತಿಯಲ್ಲಿ ಪೇತ್ರನನ್ನ ನಮಗೆ ಕಷ್ಟ ಕಾಲದ ರೀತಿಯಲ್ಲಿ ಅವರು ನಮಗೆ ಸಹಾಯ ಮಾಡುವವರಾಗಿದ್ದಾರೆ. ಈ ಅತ್ಯಧಿಕವಾದ ಶಕ್ತಿಯನ್ನ, ಆತನ ಅತ್ಯಧಿಕವಾದ ಶಕ್ತಿಯನ್ನ ನಾವು ಆಶ್ರಯಿಸಿಕೊಂಡು ಬಲಗೊಳ್ಳಬೇಕು ಎಂಬುದಾಗಿ ನಾವು ಎಫೆಸ 6:10-18 ನಾವು ಓದ್ತೇವೆ. ಕಾರಣ ಒಬ್ಬ ವಿಶ್ವಾಸಿಗೆ ಬಹಳ ಕಷ್ಟಕರವಾದಂತ ಹೋರಾಟವಾದಂತ ಜೀವನ ನಮಗಿದೆ. ಹಾಗಾಗಿ ನಾವು ಹೆದರಬೇಕಾದ ಅವಶ್ಯಕತೆ ಇಲ್ಲ. ವಿಶ್ವಾಸಿಯನ್ನ ಕರ್ತನು ಆವರಿಸಿಕೊಂಡು, ಗುಡಾರದಂತೆ ಆವರಿಸಿಕೊಂಡು ಕಾಯುತ್ತಾನೆ. ದೇವದೂತರು ಕೂಡ ನಮ್ಮನ್ನ ಕಾಯ್ತಾರೆ. ಆದರೆ ಅದನ್ನ ಈ ವಾಕ್ಯವನ್ನ ಗಮನಿಸುವಾಗ ನಮಗೆ ತೊಂದರೆ ಇರ್ತಕ್ಕಂಥದ್ದು, ನಮ್ಮನ್ನ ಹೇಟ್ ಮಾಡುವಂಥದ್ದು, ದ್ವೇಷಿಸುವಂತ ಆತ್ಮಗಳು ಅಂತ ಹೇಳೋದು ದುರಾತ್ಮಗಳು, ದೆವ್ವಗಳು, ಅಂದ್ರೆ ದೊಬ್ಬಲ್ಪಟ್ಟ ದೇವದೂತರು ಎಂಬುದನ್ನ ನೀವು ಅರ್ಥಕೊಳ್ಳಿ ಅಂತ ಹೇಳಿ, ಗೊತ್ತಾಗ್ಲಿ ಅಂತ ಹೇಳಿ ನಾನು ಈ ವಾಕ್ಯವನ್ನ ತಿಳಿಸ್ತೇನೆ. ನಮ್ಗೆ ತೆಗೆದು ನಿಮಗೆ ವಿವರಿಸನ್ನು ಕೊಟ್ಟಿದ್ದೇನೆ. ನಾವು ಸ್ವಲ್ಪ ಮುಂದೆ ಹೋಗೋಣ. ಹೀಗಿದ್ರೂ ಕೂಡ ಅನೇಕ ವಿಶ್ವಾಸಿಗಳು ಸೋತು ಹೋಗ್ತಾರಂತೆ. ಜೀವನದಲ್ಲಿ ಸೋತು ಹೋಗ್ತೇವೆ. ಸೋತು ಹೋದಂತ ವಿಶ್ವಾಸಿ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಕರ್ತನು ಈಗ ನಾವು ಇರ್ತಕ್ಕಂಥ ಕಾಲಮಾನವನ್ನ ಕೃಪಾಯುಗ ಇಲ್ಲವೇ ಸಭಾಕಾಲ ಎಂಬುದಾಗಿ ಕರೆದಿದ್ದಾನೆ. ಯಾಕಂದ್ರೆ ಈಗ ದೇವರ ಕೃಪೆ, ತಂದೆಯಾದ ದೇವರ ಪ್ರೀತಿ ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ಮತ್ತು ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮ ಜೊತೆಯಲ್ಲಿ ಇರುವಾಗ ಒಬ್ಬ ವಿಶ್ವಾಸಿ ಜಾರಿ ಹೋದರೆ ಅಷ್ಟು ಸುಲಭವಾಗಿ ದೆವ್ವಗಳು ಅವನನ್ನು ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಆ ಮಿತಿಯನ್ನು ಮೀರಿ ಕೆಲವರು ದುರಾತ್ಮ ಪೀಡಿತರಾಗಿರ್ತಾರಂತೆ. ಇದು ಬಹಳ ವಿಶೇಷವಾದಂತ ವಿಷಯ. ಕೆಲವರು ದುರಾತ್ಮ ಪೀಡಿತರಾಗುವಂಥದ್ದನ್ನ ನಾವು ಗಮನಿಸ್ತೇವೆ. ಈ ದುರಾತ್ಮ ಪೀಡಿತರಾಗುವುದು ಅಂತ ಹೇಳಿದರೆ ಅವರಲ್ಲಿ ಅನೇಕ ಬದಲಾವಣೆಗಳನ್ನ ನಾವು ಕಾಣಬಹುದು. ದೆವ್ವ ಹಿಡಿದವರು ಎಂಬುದಾಗಿ ನಾನು ನಿಮಗೆ ಹೇಳ್ತಾ ಇಲ್ಲ, ದುರಾತ್ಮನಿಂದ ಪೀಡಿತರಾದಂತವರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಅವರನ್ನ ನಾವು ನೋಡುವಾಗ, ಅವರ ವಿಷಯವನ್ನ ನಾವು ಪ್ರಸ್ತಾಪ ಮಾಡುವಾಗ ನಮಗೆ ಅರ್ಥ ಆಗ್ತದೆ, ಇವನು ದುರಾತ್ಮ ಪೀಡಿತನಾಗಿದ್ದಾನೆ, ಈ ವಿಶ್ವಾಸಿ ದುರಾತ್ಮ ಪೀಡಿತಲಾಗಿದ್ದಾಳೆ ಇಲ್ಲ ಆಗಿದ್ದಾನೆ ಎಂಬುದನ್ನು ನಾವು ಕಂಡುಹಿಡಿಬಹುದು. ದೇವರ ವಾಕ್ಯವನ್ನ ನಾವು ಚೆನ್ನಾಗಿ ಅಭ್ಯಾಸ ಮಾಡಿದರೆ. ದಯಮಾಡಿ ನನ್ನೊಂದಿಗೆ 1 ಸಮುವೇಲ ತೆಗೆದಿಟ್ಕೊಳ್ಳಿ. ಸ್ವಲ್ಪ ನನ್ನ ಟೈಮ್ ಆಗ್ತಾ ಇದ್ದಂಗೆ ಎಷ್ಟಾಗುತ್ತೋ ಅಷ್ಟಕ್ಕೆ ನಾನು ನಿಲ್ಲಿಸ್ಬಿಡ್ತೇನೆ, ಜಾಸ್ತಿ ಹೊತ್ತು ತೆಗೆದುಕೊಳ್ಳೋದಿಲ್ಲ. 1 ಸಮುವೇಲ 18ನೇ ಅಧ್ಯಾಯ 10ನೇ ವಚನ ದಯಮಾಡಿ ಸಿಕ್ಕಿದವರು ಓದ್ರಿ. 1 ಸಮುವೇಲ 18ನೇ ಅಧ್ಯಾಯ 10ನೇ ವಚನ. ಮರುದಿನ ದೇವರಿಂದ ಕಳಿಸಲ್ಪಟ್ಟ ದುರಾತ್ಮವು ಸೌಲನ ಮೇಲೆ ಬಂದದ್ದರಿಂದ ಅವನು ಬುದ್ಧಿಗೆಟ್ಟು ಮನೆಯೊಳಗೆ ಕೂಗುತ್ತಿದ್ದನು. ಅವನ ಕೈಯಲ್ಲಿ ಒಂದು ಈಟಿ ಇತ್ತು. ಆಮೇಲೆ ಮಾತಾಡೋಣ ಬ್ರದರ್. ಇದು ಈ ಯಾವ ವಿಶ್ವಾಸಿ ಈ ದುರಾತ್ಮನಿಂದ ಪೀಡಿತೆಗೆ ಒಳಗಾಗಿರ್ತಾನೋ, ಅಂದ್ರೆ ಅದು ಅವನ ಅಕ್ರಮ ಇರ್ತದೆ, ಅದರಲ್ಲಿ ಅವನು ದೇವರಿಗೆ ವಿರುದ್ಧವಾಗಿ ನಡೆದಿರುವಂತ ವಿಷಯಗಳಲ್ಲಿ ಇರ್ತದೆ. ದೇವರ ಚಿತ್ತ ಅವನಲ್ಲಿ ನೆರವೇರುವಿಕೆಯನ್ನು ಕಂಡು ಬರುವುದಿಲ್ಲ. ಅಂತ ಒಬ್ಬ ವ್ಯಕ್ತಿಗೆ
ಇಲ್ಲಿ ಬರೆದಿದ್ದಾನೆ, ಈ ದೇವರಿಂದ ಕಳಿಸಲ್ಪಟ್ಟ ದುರಾತ್ಮವು ಸೌಲನ ಮೇಲೆ ಬಂದದರಿಂದ ಅವನು ಬುದ್ಧಿಗೆಟ್ಟು ಮನೆಯೊಳಗೆ ಹೋಗಿ ಕೂಗುತ್ತಿದ್ದನು. ಅವರು ನೋಡಿ, ಸೌಲನನ್ನ ಕಂಡುಹಿಡಿತಾ ಇದ್ದದ್ದೇ ಅವನ ಸೇವಕರು. ಅವನು ಬುದ್ಧಿಗೆಟ್ಟು ಮನೆಯೊಳಗಡೆ ಕೂಗ್ತಾ ಇದ್ದ, ಮತ್ತೆ ವಿಚಿತ್ರವಾದ ವರ್ತನೆಯನ್ನ ಮನೆಯಲ್ಲಿ ಮಾಡ್ತಾ ಇದ್ದ ಅವನು ಸೌಲನು. ಇದರ ಅರ್ಥ ಏನು? ಇವನು ದುರಾತ್ಮನ ಪೀಡಿತನಾಗಿದ್ದಾನೆ ಎಂಬುದನ್ನ ಅವರು ಕಂಡುಕೊಳ್ತಾ ಇದ್ರು. ಅವನ್ನ ಉಪಶಮನ ಮಾಡ್ಲಿಕ್ಕೋಸ್ಕರ ದಾವೀದನನ್ನ ಕರ್ಕೊಂಡು ಬಂದ್ರು, ಕಿಂದ್ರಿಯನ್ನ ಬಾರಿಸಿ ಹಾಡ್ಲಿಕ್ಕೆ. ಅವನು ಹಾಡುವಾಗ, ಕಿಂದ್ರಿ ಬಾರಿಸುವಾಗ ಅವನಿಗೆ ಈ ಉಪಶಮನ ಶಮನ ಅಲ್ಲ, ಉಪಶಮನ ಸಿಗ್ತಾ ಇತ್ತು. ದುರಾತ್ಮನ ಪೀಡಿತ ಅವನು ಸ್ವಲ್ಪ ನಾರ್ಮಲ್ ಇದಕ್ಕೆ ಬರ್ತಾ ಇದ್ದ. ಅವನು ಅಷ್ಟು ಹಿಂಸೆಯಲ್ಲಿದ್ದ ಅವನು ಸೌಲನು, ದುರಾತ್ಮ ಪೀಡಿತನಾಗಿದ್ದನು. ನಾವು ಇವತ್ತೂ ಕೂಡ, ನಾನು ಮೊದಲೇ ಹೇಳಿದ್ದೇನೆ, ನಾನು ಈಗನು ಇವತ್ತಿನ ಪರಿಸ್ಥಿತಿಗೆ ನಾನು ಹೋಲಿಕೆ ಮಾಡುತ್ತಾ ಹೇಳ್ತಾ ಹೋಗ್ತೇನೆ. ನೀವು ಅದನ್ನ ಗ್ರಹಿಸ್ಕೊಳ್ರಿ, ದಯಮಾಡಿ ತಪ್ಪಾಗಿ ಗ್ರಹಿಸ್ಕೊಳ್ಬೇಡಿ. ಇವತ್ತು ಕೂಡ ನಾವೆಲ್ಲ ಯಾರು ಬೀದಿಯಲ್ಲಿ ನಮ್ಮ ಸ್ವರಗಳು ಕೇಳಿಸುವ ಹಾಗೆ ಕೂಗಾಡ್ತೀವೋ, ಜಗಳ ಮಾಡ್ತೀವೋ, ಬೈದಾಡ್ತೀವೋ, ಆ ಸಂದರ್ಭ ಅದು ಬೇರೆ ಯಾವುದೂ ಅಲ್ಲ, ಅದು ದುರಾತ್ಮನ ಪೀಡಿತೆಯ ಒಂದು ಸಂಕೇತ ಎಂಬುದನ್ನ ಮರಿಬೇಡ್ರಿ. ನಮಗೆ ಸಿಟ್ಟು ಬರ್ತದಲ್ಲ, ಅದು ಕೂಡ ದುರಾತ್ಮನ ಪೀಡನೆಯ ಒಂದು ಸಂಕೇತವೇ. ಅಪಾರ್ಥಗಳು, ಅನೇಕ ವಿಷಯ ನಮ್ಮ ಮನಸ್ಸಿಗೆ ಬಂದು ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡಿ, ಆ ಸ್ಥಳದಲ್ಲಿ ನಾವು ಕೂಡ ಸಭೆಗಳಲ್ಲಿಯೂ, ಮನೆಗಳಲ್ಲಿಯೂ, ಸಮಾಜದಲ್ಲಿಯೂ ನೆಮ್ಮದಿಯನ್ನು ಹಾಳು ಮಾಡುವಂತ ಪರಿಸ್ಥಿತಿಗೆ ಹೋಗುವಂತ ಒಬ್ಬ ಕ್ರೈಸ್ತಳಿಗೆ ಇರ್ತಕ್ಕಂಥ ಶೋಧನೆ, ಅದು ದುರಾತ್ಮನ ದುರಾತ್ಮನಿಂದ ಪೀಡಿತಲಾಗಿದ್ದಾಳೆ ಎಂಬುದನ್ನ ನಾವು ಕಂಡುಹಿಡಿದುಕೊಳ್ಳಬಹುದು. ಈ ರೀತಿ ದುರಾತ್ಮನಿಂದ ಪೀಡಿತರಾದಂತವರನ್ನ ನಾವು ಹೇಗೆ ಕಂಡುಹಿಡಿಬಹುದು, ಅವರ ಗುಣಲಕ್ಷಣಗಳೇನು ಎಂಬುದನ್ನ ನಾನು ಈಗ ನಿಮಗೆ ಒಂದು 7 ವಿಷಯಗಳನ್ನ ಮಾತ್ರ ಆದಷ್ಟು ಬೇಗ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಆಗ್ಲೇ 9 ಗಂಟೆ ಆಯ್ತಾ ಬಂತು. ಮೊದಲನೇದಾಗಿ, ಅವರ ಧ್ವನಿ ಬಹಳ ಕಿರ್ಚಿಕೊಳ್ಳುವಂತ ಬುದ್ಧಿ. ಅವರು ಬಹಳ ಆರ್ಭಟ ಇರ್ತದೆ. ನಾವು ಎಲ್ಲಿ ಓದ್ತೇವೆ, ನಾವು ಇದೇ 1 ಸಮುವೇಲ 18:10 ನಾವು ಈಗ ಓದಿದೆವು. ಅವನ ಆರ್ಭಟ ಇತ್ತು ಅವನಿಗೆ. ನಾವು ಹೊಸ ಒಡಂಬಡಿಕೆ ಬಂದಾಗ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನ ನಮ್ಮೊಂದಿಗೆ ದಯಮಾಡಿ ಬ್ರದರ್ ಅವರು, ನಮ್ಮ ಫ್ರಾಂಕ್ಲಿನ್ ಜಯರಾಜ್ ಬ್ರದರ್ ಅವರು ಓದ್ತಾ ಇದ್ದಾರೆ. ಬ್ರದರ್ ಅದನ್ನ ಸ್ವಲ್ಪ ನೋಡ್ಕೊಂಡು ಹೋದ್ರಿ. ಇಲ್ಲ, ಅವರೇ ಓದ್ಲಿ, ಯಾಕಂದ್ರೆ ಟೈಮ್ ಸೇವ್ ಮಾಡಿಕೆ ತಡ ಆಗ್ತದಲ್ಲ ಅಂತ ನಾವು ಓದ್ದೆ ಅಷ್ಟೇ. ಇಲ್ಲ, ಓದೋರು ಓದ್ಲಿ ಧಾರಾಳವಾಗಿ. ಇಲ್ಲ, ಓದಿ ಬ್ರದರ್, ನೋ ಪ್ರಾಬ್ಲಮ್. ಓದಿ ಬ್ರದರ್. ಮಾರ್ಕನ್ ಸುವಾರ್ತೆ 5:5. ಹೌದು. ಅದರಲ್ಲಿ ಹೀಗಿದೆ, ಅದಕ್ಕೆ ಸೀಮೋನನು ಮಾರ್ಕನ ಸುವಾರ್ತೆ, ಸಾರಿ, ನಾನು ಲೂಕ ತೆಗೆದ್ಬಿಟ್ಟೆ, ಕ್ಷಮಿಸಿದೆ ಮಾಡಿ. ಓದ್ರಿ, ಯಾರಾದ್ರೂ ಓದ್ರಿ. ನಾನೇ ಓದ್ತೀನಿ. ಅವನು ನಿತ್ಯ ರಾತ್ರಿಯ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ಈ ಆರ್ಭಟನೆ ಏನು ಬಹಳ ಸೌಟಾಗಿ ಅಂದ್ರೆ ಪ್ರಸಂಗ ಮಾಡೋರಿಗೆ ನಾನು ಹೇಳ್ತಾ ಇಲ್ಲ, ದಯಮಾಡಿ ಅದಕ್ಕೆ ಮೊದಲೇ ಹೇಳಿದೀನಿ, ತಪ್ಪಾಗಿ ಗ್ರಹಿಸ್ಕೊಳ್ಬೇಡ್ರಿ ಅಂತ. ಈ ಅವಾಚ್ಯ ಶಬ್ದಗಳಿಂದ, ಕೆಟ್ಟ ಪದಗಳಿಂದ ಕಿರ್ಚುತ್ತಾ ಆರ್ಭಟಿಸುತ್ತಾ ಅವರು ಬಹಳವಾಗಿ ಹಗಲು ಸಮಾಧಿ ಗವಿಗಳಲ್ಲಿಯೂ ಕಿರ್ಚುವ ಪ್ರವೃತ್ತಿ ಅವರಲ್ಲಿ ಇರ್ತದೆ. ಒಂದು ಸ್ವಲ್ಪ ನೀವು ಮನೆಯಲ್ಲಿ ಯಾರನ್ನಾರು ಒಬ್ರಿಗೆ ಕಿಣಕ್ ನೋಡಿ, ಆ ಕುಟುಂಬದಲ್ಲಿ ಯಾರನ್ನಾರು ಒಬ್ಬರನ್ನ ಕಿಣಕಿದ್ರೆ ಅವರು ಸುಮ್ಮನೆ ಇರೋದಿಲ್ಲ, ತಕ್ಷಣ ಬೀಳ್ತಾರೆ, ಕಿರ್ಚ್ಕೊಂಡು ಮಾತಾಡ್ಬಿಡ್ತಾರೆ, ವಿಪರೀತವಾಗಿ ಮಾತಾಡ್ಬಿಡ್ತಾರೆ, ಕಿರ್ಚಾಡ್ಬಿಡ್ತಾರೆ. ಅಕ್ಕಪಕ್ಕದವ್ರು ಕೇಳಿಸ್ಕೊಳ್ತಾರೆ. ಆ ಒಂದು ಸಂಕೋಚ ಮನೋಭಾವನೆ, ಆ ಒಂದು ವಿವೇಚನೆ ಅವರಲ್ಲಿ ಇರುವುದಿಲ್ಲ. ಬಾಯಿಗೆ ಬಂದಂತೆ ಕಿರ್ಚಿ ಆರ್ಭಡಿಸುವಂಥದ್ದು ಇವತ್ತು ಕೂಡ ಅನೇಕ ವಿಶ್ವಾಸಿಗಳಲ್ಲಿ ಅದು ಇದೆ. ಅಂತ ಹೇಳಿದ್ರೆ ದಟ್ ಮೀನ್ಸ್ ಅದಕ್ಕೆ ಕಾರಣ ದುರಾತ್ಮನಿಂದ ಪೀಡಿತರಾಗಿದ್ದಾರೆ ಎಂಬುದ ಒಂದು ಲಕ್ಷಣ. ನಾವು ಮತ್ತೆ ಮುಂದಕ್ಕೆ ಹೋಗಿ ನೋಡೋಣ. ಅದೇ ಇನ್ನೊಂದು ಗುಣ,
ಈ ದುರಾತ್ಮನಿಂದ ಪೀಡಿತರಾದಂತವರ ಇನ್ನೊಂದು ಗುಣ ಏನು ಅಂತ ಹೇಳಿದ್ರೆ, ಎರಡನೇ ಗುಣ, ಅವರು ಕೊಲೆ ಮಾಡ್ತಾರಂತೆ. ಈ ದುರಾತ್ಮನಿಂದ ಪೀಡಿತರಾದವರು ಒಬ್ಬ ಮನುಷ್ಯನನ್ನ ಕೊಲೆ ಮಾಡುವ ಮಟ್ಟಕ್ಕೆ ಹೋಗ್ತಾರಂತೆ ಅವರು. ನಾವು 1 ಸಮುವೇಲ 8ನೇ ಅಧ್ಯಾಯ 1 ಸಮುವೇಲ 8ನೇ ಅಧ್ಯಾಯ ವಾಕ್ಯ ನಾವು ನೋಡಿದ್ರೆ ಮುಂದೆ ಹೋಗೋದು ಬೇಡ, ನೋಡ್ಬಿಟ್ಟೆ ಹೋಗೋಣ. ವಾಕ್ಯ 8 11 ಬ್ರದರ್. 11 ಅದರಲ್ಲಿ ಹೀಗಿದೆ, ಯೆಹೋವನ ಮಾತುಗಳನ್ನೆಲ್ಲ ತಿಳಿಸಿ ಸಮುವೇಲನ ಅರಸನನ್ನು ಬೇಡಿಕೊಂಡ ಜನರಿಗೆ ಯೆಹೋವನ ಮಾತುಗಳನ್ನೆಲ್ಲ ತಿಳಿಸಿ ಅವರಿಗೆ ಅರಸನ ಒಂದ್ ನಿಮಿಷ ಬ್ರದರ್. 8:11 1 ಸಮುವೇಲ ಅಲ್ಲ ಅದು, ಜಸ್ಟ್ ಎ ಮಿನಿಟ್, ನಾನು ನಿಮಗೆ ತೋರಿಸ್ತೀನಿ. 18:11 ಯಾವ್ದ್ರಿ? 18:11 18:11 1ನೇ ಸಮುವೇಲ 18:11. ಆಗ ಸೌಲನು ದಾವೀದನನ್ನು ಗೋಡೆಗೆ ಹತ್ತಿಕೊಳ್ಳುವಾಗೆ ತಿವಿಯುವನೆಂದುಕೊಂಡು ಈಟಿಯನ್ನು ಎಸೆದನು. ದಾವೀದನು 2 ಸಾರಿ ತಪ್ಪಿಸಿಕೊಂಡನು. ಥ್ಯಾಂಕ್ ಯು. ಸಾಕು. ಈಗ ಇದು ನೋಡಿ, ದುರಾತ್ಮ ಪೀಡಿತರಾದವರು ಏನ್ ಮಾಡ್ತಾರಂತೆ, ಅವರು ಕೊಲೆ ಪ್ರಯತ್ನವನ್ನ ಮಾಡ್ತಾರೆ. ಒಬ್ಬ ಸಹೋದರನಿಗೆ ಕೊಲೆ ಪ್ರಯತ್ನವನ್ನ ಮಾಡ್ತಾರೆ, ಮತ್ತೆ ಕೊಲೆಯೂ ಮಾಡ್ತಾರಂತೆ. ಇದು ಒಬ್ಬ ವ್ಯಕ್ತಿ, ಅವನು ಅನ್ಯನಾಗಿರಬಹುದು, ಇಲ್ಲ ಕ್ರೈಸ್ತನಾಗಿರಬಹುದು, ಯಾರೇ ಮಾಡಿದರೂ ಕೂಡ ಅದು ದುರಾತ್ಮನಿಂದ ಆಗತಕ್ಕಂತ ಕೆಲಸವೇ ಹೊರತು ಬೇರೆ ಇನ್ಯಾವ ಕಾರಣವೂ ಅದಕ್ಕಿಲ್ಲ. ಆ ಮಟ್ಟಕ್ಕೆ, ಕೊಲೆ ಮಾಡುವ ಮಟ್ಟಕ್ಕೆ ಒಬ್ಬ ಮನುಷ್ಯ ಹೋಗ್ತಾನೆ ಅಂತ ಹೇಳಿದ್ರೆ, ಅದಕ್ಕೆ ಸೌಲನು ಸ್ಪಷ್ಟ ಉದಾಹರಣೆಯಾಗಿ ನಮಗೆ ಕೊಡಲ್ಪಟ್ಟಿರುವುದರಿಂದ ನಾವು ಹೀಗೆ ತಿಳಿಯಬಹುದು, ಇದು ದುರಾತ್ಮನ ಅಂದ್ರೆ ದೆವ್ವಗಳ ಕಾಟವೇ ಹೊರತು, ದೆವ್ವಗಳು ಪೀಡಿಸುವ ರೀತಿಯೇ ಹೊರತು ದೆವ್ವಗಳೇ ಅದಕ್ಕೆ ಕಾರಣವಾಗಿವೆ. ನಾವು ಒಂದನ್ನ ಏನ್ ಕೇಳ್ಕೊಂಡ್ವಿ, ಕಿರ್ಚಾಡುವುದು, ಬಾಯಿಗೆ ಬಂದಂತೆ ಕಿರ್ಚಾಡುವುದು, ಹೊರಗೆ ಹೋಗುವಂಥದ್ದು, ನಮ್ಮ ಶಬ್ದಗಳು ಹೊರಗೆ ಹೋಗುವ ರೀತಿಯಲ್ಲಿ ನಾವು ಮಾತನಾಡೋ ಕರ್ಕಶವಾಗಿ ಆ ಸಿಟ್ಟಿನಿಂದ, ಕೋಪದಿಂದ ಅಶ್ಲೀಲ ಪದಗಳನ್ನು ಉಪಯೋಗಿಸಿ ಮಾತನಾಡುವುದು ಕೂಡ ಅದು ದುರಾತ್ಮನಿಂದಲೇ ಆಗ್ತಾ ಇದೆ. ಒಬ್ಬ ದುರಾತ್ಮ ಅವಳಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಎಂಬುದನ್ನ ನಾವು ತಿಳಿಬೇಕು. ಆವಾಗ ನಾವು ಮೌನವಾಗಿ ಇರಬೇಕು. ಇದು ದೇವರ ಮಾತು. ಇಲ್ಲಿ ಇದು ಇನ್ನೊಂದು 2ನೇ ಗುಣ ಏನಂತ ಹೇಳಿದ್ರೆ, ಅವರು ಕೊಲೆಗಡಕರಾಗ್ಬಿಡ್ತಾರೆ. ಕೊಲೆಗಾರನಿಗೆ ನಿತ್ಯ ಜೀವ ಇಲ್ಲ, ದೇವರ ವಾಕ್ಯದಲ್ಲಿ ಇದೆ. ಆ ಮಟ್ಟಕ್ಕೆ ಅವು ಯಾಕೆ ದೆವ್ವಗಳು ಇಷ್ಟೊಂದು ಕಷ್ಟಪಡ್ತವೆ ಅಂತ ಹೇಳಿದ್ರೆ, ಇವೆಲ್ಲ ಮಾಡಿದ್ರೆ ಅವನು, ಆ ವಿಶ್ವಾಸಿ ರಕ್ಷಣಾ ಮಾರ್ಗದಿಂದ ಸಂಪೂರ್ಣನಾಗಿ ಭ್ರಷ್ಟನಾಗಿ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತವನ್ನ ತುಳಿದು ಅತಿಕ್ರಮಿಸಿ ಮುಂದೆ ಬರ್ತಾನೆ ಅಂತ. ಅಂದ್ರೆ ಅವನು ನರಕಕ್ಕೆ ಬರ್ತಾನೆ ನಮ್ಮ ಜೊತೆಲಿ ಎಂಬ ಒಂದು ಆಶೆಯಿಂದ ಅವು ಈ ಕೆಲಸವನ್ನ ಮಾಡ್ತವೆ. 3ನೇ ಗುಣ, ಥರ್ಡ್ ಏನಂತ ಹೇಳಿದ್ರೆ, 3ನೇ ಗುಣ, ಸುಳ್ಳಾಡುವಂತ ಬುದ್ಧಿ ಅವರಿಗೆ. ದೆವ್ವಗಳಿಂದ ಪೀಡಿತರಾದವರು ಸುಳ್ಳಾಡುವಂಥದ್ದು. ನಾವು ಅದನ್ನ ವಾಕ್ಯ ತೆಗೆಸೋದಿಲ್ಲ. 1 ಅರಸು 22-21 ನಾವು ನೋಡುವಾಗ, ಯೆಹೋವ ದೇವರ ಮುಂದೆ ಒಂದು ಅಶುದ್ಧಾತ್ಮವು ಹೋಗಿ ಹಿಂಗೆ ಕೇಳ್ತದಂತೆ, ನಾನು ಆ ಜನರ ಮಧ್ಯೆ ಹೋಗಿ ಅವರನ್ನ ಅಸತ್ಯವನ್ನ ಆಡುವ ರೀತಿಯಲ್ಲಿ ಪ್ರೇರೇಪಿಸ್ತೀನಿ ಅಂತ ಹೇಳಿ ಪರ್ಮಿಷನ್ ತಗೊಂಡು ಬಂತಂತೆ. ಅಂದ್ರೆ ನಾವು ಸುಳ್ಳನ್ನ ಹೇಳುವುದಾದ್ರೆ, ವಿಶ್ವಾಸಿಗಳು, ಸಹೋದರ ಸಹೋದರಿಯರು ಒಬ್ಬರಿಗೊಬ್ಬರು ನಾವು ಸುಳ್ಳನ್ನು ಹೇಳುವುದು ಅಂದ್ರೆ ಏನರ್ಥ ಗೊತ್ತಾ? ಕೆಲವರು ಫೋರ್ಸ್ಡ್ ಡಾಕ್ಯುಮೆಂಟ್ಸ್ಗಳು ಮಾಡ್ತಾರೆ, ರಾಂಗ್ ಕ್ಲೈಮ್ಸ್, ತಪ್ಪು ಹಣಗಳನ್ನ ಕ್ಲೈಮ್ಸ್ ಮಾಡ್ತಾರೆ, ಸುಳ್ಳು ಹೇಳಿಕೊಂಡು. ಅದು ಮತ್ತೆ ಸುಳ್ಳು ಹೇಳುವುದು, ವಾಕ್ಯವನ್ನ ತೆಗೆದುಕೊಂಡು ಹೇಳುವಾಗ ಅದನ್ನ ಆ ಜನರು ಮೆಚ್ಚುವ ರೀತಿಯಲ್ಲಿ ಸುಳ್ಳಾಗಿ
ಆ ಮಕ್ಕಳನ್ನ ಪ್ರೇರೇಪಿಸುವುದು, ಆ ಜನರನ್ನ ಪ್ರೇರೇಪಿಸಿ ತಮ್ಮ ಕಡೆಗೆ ಆಕರ್ಷಿಸಿಕೊಳ್ಳುವಂತ ಬೋಧನೆಗಳನ್ನ ಮಾಡುವಂಥದ್ದು, ಸತ್ಯ ಬೋಧನೆಯನ್ನ ಬಿಟ್ಟು. ಇವೆಲ್ಲವೂ ಮಾಡುವಾಗ ಅಂದ್ರೆ ಸುಳ್ಳು ಮಾಡುವಾಗ ತಪ್ಪು ಡಾಕ್ಯುಮೆಂಟ್ಗಳು ಮಾಡುವುದು, ಸುಳ್ಳು ಪ್ರಿಪೇರ್ ಮಾಡಿ ಅದನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಬಹಳ, ಅದಕ್ಕೆಲ್ಲವೂ ಒಂದು ದೆವ್ವ ನಮ್ಮಲ್ಲಿ ಕೆಲಸ ಮಾಡ್ತದೆ. ಆ ದೆವ್ವನೇ ಕಾರಣ. ಆ ದೆವ್ವ ಬಂದು ನಮ್ಮಲ್ಲಿರ್ತಕ್ಕಂಥ ಆ ಪಾಪವನ್ನ ಅದನ್ನ ಆಕ್ಟಿವೇಟ್ ಮಾಡಿ ಯಾವ ಭಯವೂ ಇಲ್ಲದೆ ಅದನ್ನ ಮಾಡಿಸ್ಬಿಟ್ಟು ಬಿಟ್ಟೋಗ್ಬಿಡುತ್ತದು. ಮಾಡಿಸಿ ಬಿಟ್ಟೋದಾಗ ಅವನು ಪಶ್ಚಾತ್ತಾಪ ಪಡುವಂತ ಪರಿಸ್ಥಿತಿಗೆ ಬರ್ತಾನೆ. ಕರ್ತನು ಹೇಳ್ತಾನೆ 1 ಯೋಹಾನ 9ನೇ ಅಧ್ಯಾಯದಲ್ಲಿ, 1 ಯೋಹಾನ 1ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳ್ತಾನೆ, ಆ ಪಾಪವನ್ನು ಕೂಡ ಬಿಟ್ಟು ನೀನು ಬರುವುದಾದರೆ, ಕ್ಷಮಾಪಣೆ ಕೇಳುವುದಾದರೆ, ಪುನಃ ಕರ್ತನು ನಿನ್ನನ್ನು ಪರಿಶುದ್ಧನಾಗಿ ಮಾಡ್ಕೊಳ್ತಾನೆ ಅಂತೇಳಿ, ಅಂದ್ರೆ ವಿಶ್ವಾಸಿಯನ್ನಾಗಿ ಮಾಡಿ ನಿನಗೆ ಪರಲೋಕ ರಾಜ್ಯವನ್ನ ಆತನು ಕೊಡ್ತಾನಂತೆ. ಇದನ್ನೇ ಕೃಪಾಯುಗ ಸಭಾಕಾಲ ಎಂಬುದಾಗಿ ಹೇಳುವಂಥದ್ದು. ನಾವಿರುವಂತ ಕಾಲ ಅದನ್ನೇ ಕೃಪಾಕಾಲ, ಸಭಾಕಾಲ ಅಂತ ಹೇಳಿದರೆ, ಆ ಒಂದು ಅವಕಾಶವನ್ನ ಪ್ರತಿಯೊಬ್ಬ ವಿಶ್ವಾಸಿಗೆ ಕರ್ತನು ಇಟ್ಟಿದ್ದಾನೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ವಿಷಯವನ್ನ ನಿಮಗೆ ಜ್ಞಾಪಕ ಮಾಡ್ತೇನೆ. ನಾವೆಲ್ಲ ರಕ್ಷಣೆ ಹೊಂದುವಂತ ಸಂದರ್ಭದಲ್ಲಿ ಅಲ್ಲಿಯ ತನಕ ನಾವೇನು ಪಾಪ ಮಾಡಿದ್ದೆವು ಅದನ್ನ ಕರ್ತನೆಯ ಮುಂದೆ ಅರಿಕೆ ಮಾಡಿ ನಾವು ಬಿಟ್ಟು ಬಿಡ್ತೇವೆ. ಅನಂತರದಲ್ಲಿ ಮಾಡುವಂತ ಪಾಪಗಳನ್ನ ಕ್ಷಮಿಸುವುದಕ್ಕೆ ಕರ್ತನು ತಯಾರಿದ್ದಾನೆ. ಆದರೆ ನಾವು ಜ್ಞಾನೋಕ್ತಿ 28ನೇ ಅಧ್ಯಾಯದಲ್ಲಿ ಮತ್ತು 1 ಯೋಹಾನ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಓದುವಾಗ ಅದನ್ನ ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಶುಭವಾಗುವುದು. ಅಂದ್ರೆ ದೇರ್ ಇಸ್ ನೋ ಪನಿಷ್ಮೆಂಟ್ ಅಟ್ ಆಲ್. ಅವನಿಗೆ ಪನಿಷ್ಮೆಂಟ್ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಆಗುವುದಿಲ್ಲ. ಆದರೆ ಪುನರಾವರ್ತನೆ ಆದರೆ ಅವನ ಜೀವನದಲ್ಲಿ ಆ ಕಷ್ಟವನ್ನ ಅವನು ಪಡಬೇಕಾಗ್ತದೆ. ಈ ಲೋಕದಲ್ಲೇ ಅವನಿಗೆ ಈ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ನಾವು ಇಷ್ಟನ್ನ ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಆಮೇಲೆ ಈ ಜನರಿದೆಲ್ಲ ದುರಾತ್ಮನ ಪೀಡಿತರಾದಂತ ಜನರು, ಅವರು ಒಂದು ಒಳ್ಳೆಯ ಸ್ಥಳದಲ್ಲಿ ಜನರೆಲ್ಲರೂ ಇರ್ತಕ್ಕಂಥ, ಸಮಾಧಾನ ಶಾಂತಿ ಇರ್ತಕ್ಕಂಥ, ಒಳ್ಳೆಯ ಸುವ್ಯವಸ್ಥೆ ಇರ್ತಕ್ಕಂಥ ಸ್ಥಳದಲ್ಲಿ ತನ್ನ ಕುಟುಂಬಗಳಲ್ಲಿ ಇರುವುದಕ್ಕೆ ಅವರು ಇಚ್ಛೆ ಪಡುವುದಿಲ್ಲ. ನಾವು ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನವನ್ನು ಓದುವಾಗ, ಮಾರ್ಕ 5:4 ಓದುವಾಗ ಹೀಗೆ ಬರೆಯಲ್ಪಟ್ಟಿದೆ, ದೆವ್ವ ಹಿಡಿದವನು ಎಲ್ಲಿದ್ದ ಅಂತ ಹೇಳಿದ್ರೆ ಸಮಾಧಿ ಗವಿಗಳೇ ಅವನ ವಾಸಸ್ಥಾನ ಆಗಿದ್ದವು. ದೆವ್ವ ಹಿಡಿದವರಿಗೆ ಸಮಾಧಿ ಗವಿಗಳೇ ವಾಸಸ್ಥಾನ ಆಗಿದ್ದವು. ಹಿಂದೆ ನಾವು ಓದಿದೆವು, ಬೆಟ್ಟಗಳಲ್ಲಿ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನ ಮೈಯನ್ನ ಜಜ್ಜಿಕೊಳ್ಳುತ್ತಾ ಗಾಯ ಮಾಡಿಕೊಳ್ಳುತ್ತಾ ಅವರು ಬಹಳ ಕಷ್ಟ ಪಡ್ತಾ ಇದ್ದ ಆ ದೆವ್ವಗಳಿಗೆ ದಾಸನಾದಂತ ವ್ಯಕ್ತಿ. ದೆವ್ವಗಳ ದಂಡು ಅಂತ ಹೇಳುವಾಗ ನಾನು ಕೊನೆಯಲ್ಲಿ ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತಂದು ಇದನ್ನು ನಾನು ಮುಗಿಸ್ತೇನೆ. ಈ ಹಿಡಿದಂತ ದೆವ್ವಗಳ ದಂಡು ಅಂತ ಹೇಳಿದ್ರೆ ನಮಗೆಲ್ಲ ಹಿಡಿದಿಲ್ಲ ಅಂತ ನೀವು ಅನ್ಕೊಳ್ಳಬೇಡ್ರಿ. ನಮಗೂ ಕೂಡ ದೆವ್ವಗಳ ದಂಡು ಹಿಡಿದಿದೆ ಅಂತ ಹೇಳಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಇಲ್ಲಿ ಸ್ಪಷ್ಟವಾಗಿ ಬರೆದು ನಮಗೆ ಕೊಟ್ಟಿದ್ದಾನೆ ಕರ್ತನು. ಆ ದಂಡು ಯಾವುದು ಅಂತ ಹೇಳಿ ನೋಡೋಣ, ಸಮಯ ಸಿಕ್ಕಿದ್ರೆ ನಾನು ನೋಡೋಣ, ಇಲ್ಲಾಂದ್ರೆ ಬರುವ ಸಾತಿ ನಾನು ತಿಳಿಸ್ತೇನೆ. ಆಮೇಲೆ ಈ ದೆವ್ವ ಹಿಡಿದಿರೋ ಮನುಷ್ಯರಿಗೆ ಬಹಳ ಬಲಶಾಲಿಗಳಾಗಿರ್ತಾರೆ. ಅವರು ಬಹಳ ಬಲಶಾಲಿಗಳು. ನೀವು ಗಮನಿಸ್ರಿ, ದೆವ್ವ ಹಿಡಿದು ಅಂತ ನಾನೀಗ ಆ ಪದವನ್ನ ಉಚ್ಚಾರಣೆ ಮಾಡಿದೆ, ಅದಕ್ಕೆ ಕಾರಣ ಇದೆ. ಈ ಗುಣಗಳೆಲ್ಲ ದೆವ್ವಗಳು ನಿಂತು ನಮ್ಮ ಕೈಯಲ್ಲಿ ಮಾಡಿಸ್ತವೆ, ಇನ್ಫ್ಲುಯೆನ್ಸ್ ಮಾಡಿ ಮಾಡಿಸ್ತವೆ. ಆದ್ರೆ ನಾವು ಒಂದು ಕೆಟ್ಟ ಕಾರ್ಯವನ್ನ ಕೈ ಹಾಕುವಾಗ, ಅಂದ್ರೆ ಈಗ ಕೊಲೆ, ಸುಲಿಗೆ, ದರೋಡೆ, ಸುಳ್ಳು, ಅತ್ಯಾಚಾರ, ಇನ್ನು ಎಷ್ಟು ಬೇಕು 10 ಕಟ್ಟಳೆಗಳಲ್ಲಿ ನಾವು ಓದುವಾಗ ಇವತ್ತಿನ ಭಾರತ ದೇಶದಲ್ಲಿರ್ತಕ್ಕಂಥ ಕಾನೂನು BNSS ಭಾರತೀಯ ನಾಗರಿಕ ಸಂಹಿತೆ, ಅಲ್ಲಿ ಅನೇಕ ಕಾನೂನುಗಳನ್ನ ಇವತ್ತು ಬರೆದು ಕೊಟ್ಟಿದ್ದಾರೆ ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ. ನಿಜವಾಗ್ಲೂ ಅದನ್ನು ಹೋದ್ರಿ ನೀವು, ಎಲ್ಲವೂ ಸತ್ಯವೇದದಲ್ಲಿ ಪರಿಪಕ್ವವಾಗಿ ಬರೆಯಲ್ಪಟ್ಟಿದೆ. ಸತ್ಯದಲ್ಲಿ ಯಾವುದು ಸತ್ಯವೇದ ಯಾವುದನ್ನ ಪಾಪ ಎಂಬುದಾಗಿ ಹೇಳಿದೆಯೋ ಅದೆಲ್ಲವನ್ನು ಇದು ಶಿಕ್ಷೆಗೆ ಅನುಗುಣವಾದದ್ದು ಎಂಬುದಾಗಿ ಈ ಕಾನೂನುಗಳು ನಮಗೆ ತಿಳಿಸ್ತವೆ. ಮತ್ತೆ ಈ ಕಾನೂನಿನಲ್ಲಿ ಕೆಲವು ಕಾನೂನುಗಳು ಸ್ವಲ್ಪ ವಿರುದ್ಧವಾಗಿದೆ. ಅದು ವಿರುದ್ಧವಾಗಿ ಮಾಡಲಿಕ್ಕೆ
ಹಲವು ರೀಸನ್ಗಳನ್ನ, ಕಾರಣಗಳನ್ನ ಅಲ್ಲಿ ಕೊಟ್ಟಿದ್ದಾರೆ. ನಾವು ಓದಬೇಕು, ಕಾರಣ ಇದೆ. ಯಾಕಂತ ಹೇಳಿದ್ರೆ ಆ ಪಾಪಗಳು, ಆ ಶಿಕ್ಷೆಗೆ ಅನುಗುಣವಾದಂತ ಆ ತಪ್ಪುಗಳು ಮುಂದೆ ಅದು ದೊಡ್ಡ ತಪ್ಪಾಗಿ ಪರಿವರ್ತನೆ ಆಗಬಾರದು ಎಂಬುದು ದೃಷ್ಟಿಯಿಂದ ಕೆಲವು ಮಾರ್ಪಾಡುಗಳನ್ನು ಅದರಲ್ಲಿ ಮಾಡಿದ್ದಾರೆ. ನೀವು ಕರ್ತನ ಚಿತ್ತವಾದ್ರೆ ಆ ಪುಸ್ತಕಗಳು ನಿಮಗೆ ಸಿಕ್ಕಿದ್ರೆ ನೀವು ದಯಮಾಡಿ ತಕೊಂಡು ಓದ್ರಿ. ಟೈಮ್ ನಲ್ಲಿ ನೀವು ಓದಿದ್ರೆ ನಿಮಗೆ ಬಹಳ ಅನುಕೂಲ ಆಗ್ತದೆ. ಅಂದ್ರೆ ಈ ದುರಾತ್ಮ ಪೀಡಿತನಾದ ಮನುಷ್ಯರು ಅವರಲ್ಲಿ ಬಹಳ ಬಲಶಾಲಿ ಇರ್ತದಂತೆ. ನಾವು ಇದೇ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನವನ್ನು ನಾವು ಓದುವಂತ ಸಂದರ್ಭದಲ್ಲಿ ಅಲ್ಲಿ ಏನಿದೆ ಅಂದ್ರೆ, ಅವನು ದೆವ್ವ ಹಿಡಿದವನು ಸರಪಳಿಗಳನ್ನ ಕಿತ್ತಾಕ್ತಾ ಇದ್ದ, ಬೇಡಿಗಳನ್ನ ಮುರಿದು ಹಾಕ್ತಿದ್ದ. ಸರಪಳಿ ಬೇಡಿ 2 ಕಬ್ಬಿಣ. ಅವನ ಅಲ್ಲಿಗೆ ಯಾರೋ ಅವನ್ನ ಕಂಟ್ರೋಲ್ ಮಾಡಕ್ ಆಗೇ ಇರ್ಲಿಲ್ಲ. ಅವನನ್ನ ಹಿಡಿತಕ್ಕೆ ತಗೊಳ್ಳಿಕ್ಕೆ ಯಾರ ಕೈಲೂ ಆಗಿಲ್ಲ. ಅಷ್ಟು ಭಯಾನಕವಾಗಿ ಅವನು ಆ ಒಂದು ಜನರಲ್ಲಿ ಭಯನ ಉಂಟು ಮಾಡ್ತಿದ್ದ. ಅದೇ ಮಾರ್ಕನ್ ಸುವಾರ್ತೆ 5:5 ಓದುವಾಗ ದಿನನಿತ್ಯ ರಾತ್ರಿ ಹಗಲು ಎವ್ರಿ ಡೇ ರೌಂಡ್ ದ ಕ್ಲಾಕ್ ಅವ್ನು ನಿದ್ದೆ ಮಾಡಲ್ಲ. ನೀವು ನೋಡ್ರಿ, ದುರಾತ್ಮ ಪೀಡಿತರಾದವರು ಹಾಸಿಗೆ ಮೇಲೆ ಒದ್ದಾಡ್ತಾ ಇರ್ತೀವಿ ನಾವು. ದುರಾತ್ಮ ಪೀಡಿತರು ಅಂದಾಗ ನೀವು ಗಮನಿಸ್ರಿ, ನಮಗೆ ಯಾರ ಮೇಲಾದ್ರೂ ಕ್ರೋಧ, ಅಸೂಯೆ ಹುಟ್ಟುಬಿಟ್ರೆ ಮಾತ್ರ, ಅದ ಸಭೆಗಳಲ್ಲಿ ನೋಡ್ಬೇಕು, ಸಭೆಗಳಲ್ಲಿ ಸ್ಟಾರ್ಟ್ ಮಾಡ್ತಾನೆ ಸೈತಾನನು. ಬಹಳ ವಿಚಿತ್ರ, ಯಾರು ನನ್ನೂ ಬಿಡಲ್ಲ ನಿಮ್ಮನ್ನು ಬಿಡಲ್ಲ, ಎಲ್ಲರನ್ನೂ ಉಪಯೋಗಿಸ್ಕೊಳ್ತಾನ ಅವನು. ಅಂತ ಸಂದರ್ಭದಲ್ಲಿ ಒಬ್ಬ ಸಹೋದರನ ಮೇಲೆ ಏನಾದ್ರು ನಿಂದೆ ಮಾಡಬೇಕು, ಅವನು ಹಿಂಗ್ ಮಾಡ್ತಾನೆ, ಅವನು ಹಂಗ ಮಾಡ್ತಾನೆ ಅಂತ ಹೇಳಿ ನಮ್ಮಲ್ಲಿ ಒಂದು ಮನಸ್ಸು ಕ್ರಿಯೇಟ್ ಮಾಡ್ತಾನೆ. ಯಾರು ಈ ದುರಾತ್ಮಗಳು, ಸೈತಾನನ ಆತ್ಮಗಳೆಲ್ಲ ಬಂದು ಕ್ರಿಯೇಟ್ ಮಾಡಿದಾಗ ನಿದ್ರೆ ಬರೋದಿಲ್ಲ. ಜ್ಞಾನೋಕ್ತಿಯಲ್ಲಿ ಇದೆ ಅದು. ನಾನು ವಚನ ನನಗೆ ಗೊತ್ತಿಲ್ಲ, ನಾನು ಇನ್ನೊಂದ್ಸಲಿ ನೆಕ್ಸ್ಟ್ ಬಂದಾಗ ನಾನು ನಿಮಗೆ ತಿಳಿಸ್ತೀನಿ. ನಿದ್ರೆ ಬರೋದಿಲ್ವಂತೆ ಅದು. ಹಗಲು ರಾತ್ರಿ ಇಲ್ಲಿ ಬರೆಯಲ್ಪಟ್ಟಿದೆ. ಮಾರ್ಕ 5ನೇ ಅಧ್ಯಾಯ 5ನೇ ವಚನದಲ್ಲಿ ತೆಗೆದು ಓದ್ಕೊಳ್ಳಿ. ದಿನನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ತನ್ನನ್ನ ತಾನು ಗಾಯಪಡಿಸ್ಕೊತಾ ಇದ್ದಂತೆ. ನಮಗೂ ಅಷ್ಟೇ ಆ ದುರಾತ್ಮ ಪೀಡಿತರಾಗ್ತಾ ಇರ್ತೇವೆ ನಾವು. ಯಾವಾಗ ಅಂತ ಗೊತ್ತಿಲ್ಲ ನಮಗೆ, ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನಾವು ಪೀಡನೆಗೆ ಒಳಗಾಗ್ತೇವೆ. ದಯಮಾಡಿ, ನಾನು ದೊಡ್ಡ ವಿಶ್ವಾಸಿ, ನಾನು ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇನೆ, ನನ್ನ ಸುತ್ತಲೂ ದೇವದೂತರ ಕಾವಲನ್ನಿಟ್ಟಿದ್ದಾನೆ ಅಂತ ಹೇಳಿ ಹೆಮ್ಮೆ ಪಡುವುದು ಬೇಡ. ಇದನ್ನೇ ದೇವರ ವಾಕ್ಯ ಎಚ್ಚರಿಸ್ತದೆ ನಮ್ಮನ್ನ. ನಾವು ಬಿದ್ದು ಹೋಗದಂತೆ ನಮ್ಮಲ್ಲಿ ನಾವು ಎಚ್ಚರಿಕೆಯಿಂದ ನಮ್ಮ ಆತ್ಮಿಕ ಜೀವನವನ್ನು ಬಲಪಡಿಸಿಕೊಳ್ಳಬೇಕು. ಪಾಪಗಳನ್ನ ನಾವು ಮಾಡಬಾರದು. ನಾವು ಪಾಪ ಅಂತ ಹೇಳುವಾಗ ಈ ದೇವರ ಚಿತ್ತವನ್ನು ಇಲ್ಲದೆ ಇರ್ತಕ್ಕಂಥ ಪ್ರತಿಯೊಂದು ವಿಷಯವೂ ಪಾಪವೇ. ಚಿಕ್ಕ ಪಾಪ ದೊಡ್ಡ ಪಾಪ ಅಂತ ಇಲ್ಲ. ಪಾಪ ದೇವರಿಗೆ ವಿರುದ್ಧವಾದ ಎಲ್ಲಾ ವಿಷಯಗಳು, ಎಲ್ಲಾ ಕಾರ್ಯಗಳು ಎಲ್ಲವೂ ಪಾಪವೇ, ಸಮಾನವಾದಂತ ಪಾಪ. ಎಲ್ಲಾ ಪಾಪಗಳಿಗೆ ಒಂದೇ ಶಿಕ್ಷೆ, ಅವನು ನರಕಕ್ಕೆ ಹೋಗಬೇಕು. ಎವರ್ ಲಾಸ್ಟಿಂಗ್ ಹೆಲ್, ಅವನಿಗೆ ನಿತ್ಯ ದಂಡನೆಗೆ ಅವನು ಹೋಗಬೇಕೆಂಬುದು ಶಿಕ್ಷೆ. ಅದನ್ನೇ ರೋಮಾಪುರದವರೆಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನದಲ್ಲಿ ಪಾಪದ ಸಂಬಳ ಮರಣ ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ. ಈಗ ನೀವೇನೇನು ನೋಡಿದ್ರಿ, ಕಿರ್ಚ್ಕೊಳ್ತಾರೆ, ಅವ್ರು ನಿದ್ರೆ ಮಾಡೋದಿಲ್ಲ, ಅವ್ರು ನೋಡಿದ್ರೆ ಭಯ ಆಗುವ ರೀತಿಯಲ್ಲಿ ಇರ್ತದೆ, ಅವ್ರು ಯಾವಾಗಲೂ ಆರ್ಭಟಿಸ್ತಾ ಇರ್ತಾರೆ, ಮತ್ತು ಅವರಿಗೆ ತನಗೆ ತಾವೇ ನೋವು ಗಾಯಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಅಂದ್ರೆ ಇಡೀ ರಾತ್ರಿಯಲ್ಲಿ ಹಲ್ಲು ಮುಡಿಯನ್ನ ಕಚ್ಕೊಂಡು ನೋಡಿ ಬೇಕಾರೆ ತುಟಿಗಳನ್ನ ಕಚ್ಕೊಳ್ತವಿ ನಾವು. ಒಂದೊಂದ್ಸಲ ಕೋಪ ಬಂದಾಗ ಹಲ್ಲು ಕಚ್ಕೊಳ್ಳೋದು, ತುಟಿಗಳನ್ನ ಕಚ್ಕೊಳ್ಳುವಂತ ಪರಿಸ್ಥಿತಿ ನಿಮ್ಮಲ್ಲಿ ಕೆಲವರಿಗೆ ಅನುಭವ ಆಗಿರ್ಬೋದು ಅಂತ ಹೇಳಿ ನಾನು ನೆನೆಸ್ತೇನೆ. ನನಗೂ ಕೂಡ ಅನುಭವನ ಆಗಿದೆ. ಒಂದು ಪ್ರಸಂಗವನ್ನ ಮಾಡಬೇಕಾದ್ರೆ ದೇವರು ಕೆಲವು ಬಾರಿ ಅನುಭವ ಸಿದ್ಧಿಯಾಗಿ ಅದನ್ನ ಪ್ರಸಂಗಿಯಾಗಿ ಮಾಡ್ತಾನಂತೆ. ಥಿಯೋಲಜಿನ ನಾವು ಸ್ಟಡಿ ಮಾಡಿ ಕೆಲವು ವಾಕ್ಯಗಳನ್ನ ಗುರ್ತಾಕೊಂಡು ನಾವು ವಾಕ್ಯ ಹೇಳುವುದಕ್ಕೂ ಕರ್ತನೊಂದಿಗೆ ಆ ಪೆಟ್ಟು, ಆ ನೋವು, ಆ ಶಿಕ್ಷೆಯನ್ನ ಅನುಭವಿಸಿ ವಾಕ್ಯ ಹೇಳುವುದಕ್ಕೂ ಬಹಳ ವ್ಯತ್ಯಾಸ ಇರುತ್ತದೆ. ನೀವು ಗಮನಿಸ್ತಾ ಹೋಗ್ರಿ ವಾಕ್ಯಗಳನ್ನ ಹೇಳುವವರನ್ನ. ನೀವು ಅದನ್ನ, ನಾನು ಎಲ್ಲಾ ವಾಕ್ಯ ಕೊಡುವವರೆಗೆ ನಾನು ನಿಷ್ಠೂರವಾಗಿ ಮಾತಾಡ್ತಾ ಇಲ್ಲ. ಒಂದು ಅನುಭವದ ಮಾತನ್ನ, ಆತ್ಮಿಕ ಅನುಭವದ ಮಾತನ್ನ ನಾನು ನಿಮಗೆ ತಿಳಿಯಬಯಸ್ತಾ ಇದ್ದೇನೆ. ಆಮೇಲೆ 6ನೇ ವಿಷಯ,
ಏನಪ್ಪಾ ಅಂತ ಹೇಳಿದ್ರೆ ಅದು ಲೂಕ 8:27. ನನ್ನೊಂದಿಗೆ ದಯಮಾಡಿ ತೆಗಿರಿ, ಓದುವುದು ಬೇಡ, ಅಲ್ಲಿ ನೋಡ್ಕೊಳ್ಳಿ. ಈ ಲೂಕ 8ನೇ ಅಧ್ಯಾಯ 27ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅವನಿಗೆ ದೆವ್ವಗಳು ಹಿಡಿದಿದ್ದವು, ಬಹುಕಾಲದಿಂದ ಬಟ್ಟೆಯನ್ನೇ ಹಾಕಿಕೊಳ್ಳದೆ. ಅಂದ್ರೆ ಅವನು ನ್ಯೂಡ್ ಪರ್ಸನಾಲಿಟಿ, ಅವನು ಬೆತ್ತಲೆ ಆಗಿದ್ದವನು, ಬಟ್ಟೆ ಎಲ್ಲ ಕಿತ್ತಿಡ್ತಾ ಇದ್ದವನು, ಬಟ್ಟೆಯ ಜ್ಞಾನವೇ ಅವನಿಗಿಲ್ಲ. ಇವತ್ತು ವಿಶ್ವಾಸಿಗಳ ಕುಟುಂಬದಲ್ಲಿ ಬಟ್ಟೆಗಳ ಮೇಲೆ ನಿಗಾ ಹಿಡಿದಿರ್ತಕ್ಕಂಥ, ಅವರ ಡ್ರೆಸ್ ಕೋಡ್ ಮೇಲೆ ನಿಗಾ ಹಿಡಿದಿರ್ತಕ್ಕಂಥ ಎಷ್ಟು ಜನ ಇಲ್ಲ. ನೀವು ಗಮನಿಸ್ರಿ. ನೀವು ಬ್ರದರನ್ ಚರ್ಚು, ಆ ಚರ್ಚ್, ಈ ಚರ್ಚ್ ಅಂತ ನೀವು ಭೇದ ಇಟ್ಕೊಳಕ್ ಹೋಗ್ಬೇಡಿ. ಎಲ್ಲ ಚರ್ಚ್ಗಳು ಅಂದ್ರೆ ಸಭೆಗಳು ನೀವು ಗಮನಿಸ್ರಿ, ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾರೆ. ಯವನಸ್ಥ ಮಕ್ಕಳು, ಚಿಕ್ಕವರು ದೊಡ್ಡವರು ಅಂತ ಹೇಳಿದ್ರೆ ಅವ್ರಿಗೆ ಬಟ್ಟೆ ಮೇಲೆ ನಿಗಾ ಇಲ್ಲ. ಆ ಬಟ್ಟೆಗಳು ನಮ್ಮನ್ನು ಎಷ್ಟು ಯಾವ ರೀತಿಯಲ್ಲಿ ಮುಚ್ಚುತ್ತಾ ಇವೆ. ದೇವರ ಮಕ್ಕಳಿಗೆ ತಕ್ಕ ಹಾಗೆ ನಾವು ಬಟ್ಟೆ ಹಾಕಿದ್ದೇವ. ದೇವರ ಮಕ್ಕಳು ನಾವು ಈ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಬರೆದಿರುವ ಪ್ರಕಾರ ಡ್ರೆಸ್ ಕೋಡ್ ಪೌಲನು ನಮಗೆ ತಿಳಿಸಿದ್ದಾನೆ. ಮಾನಕ್ಕೆ ತಕ್ಕ ಅಂತ ಉಡುಪನ್ನ ನಾವು ಹಾಕಿಕೊಳ್ಳಬೇಕು. ಯಾಜಕನು ಕೂಡ ದೇವರು ಅವನಿಗೆ ಒಂದು ಯೂನಿಫಾರ್ಮ್ ಅನ್ನ ಅಲ್ಲಿ ನಮಗೆ ಕೊಡ್ತಾನೆ, ಒಂದು ಸಮವಸ್ತ್ರ ಅವನಿಗೆ, ಯಾಜಕರಿಗೆ. ಅವರು ನಾರಿನ ಚಡ್ಡಿ ಈ ತರ ಹಾಕಿರ್ಬೇಕು. ಅವರು ಆ ಮೆಟ್ಟಲನ್ನ ಹತ್ತು ಹೋಗುವಾಗ ಅವರ ಗುಪ್ತಾಂಗಗಳು ಕಾಣಬಾರ್ದು, ಅವರ ಬಾಡಿ ಶೇಪ್ಗಳಲ್ಲಿ ಅವರ ದೇಹವಾಗಿ ಕಾಣಬಾರದು. ಈ ರೀತಿ ಎಲ್ಲ ಕರ್ತನು ಹಳೆ ಒಡಂಬಡಿಕೆಯಲ್ಲಿ ನಮಗೆ ಒಂದು ಆ ಉಡುಪಿನ ಪೋಷಾಕಿನ ಒಂದು ನಿಯಮವನ್ನ ಕರ್ತನು ಈಗಲೂ ಕೊಟ್ಟಿದ್ದಾನೆ, ಆಗಲೂ ಕೊಟ್ಟಿದ್ದನು. ಇವತ್ತು ನೀವು ಗಮನಿಸಿರಿ, ಎಲ್ಲ ಶೋಕಿಲಾಲ್ಸ್ ಹಣೆಗೆ ಎಲ್ಲ ಹಾಕೊಂಡು ಬರ್ತಾರೆ, ಮನೇಲಿರ್ತಕ್ಕಂಥ ಒಡವೆಗಳನ್ನೆಲ್ಲ ಹಾಕೊಂಡು ಬರ್ತಾರೆ. ಕೆಲವು ಸಭೆಗಳಲ್ಲಿ ಒಡವೆಗಳು ಹಾಕಬೇಡ್ರಿ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಎಷ್ಟೋ ಕುಟುಂಬಗಳಲ್ಲಿ ಕಷ್ಟ ಇದೆ. ಎಷ್ಟೋ ಕುಟುಂಬಗಳ ಸ್ತ್ರೀಯರಲ್ಲಿ ಒಡವೆಗಳಿಲ್ಲ. ಇವತ್ತು ಚಿನ್ನದ ಒಡವೆ 1 ಪೀಸ್ 2 ಪೀಸ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಕಷ್ಟದಲ್ಲಿದ್ದಾರೆ ಎಷ್ಟೋ ಸ್ತ್ರೀಯರು. ಎಷ್ಟೋ ಪುರುಷರು ಅವರ ಹೆಂಡತಿ ಮಕ್ಕಳಿಗೆ ಒಡವೆಗಳನ್ನ ತಂದು ಕೊಡುವಂತ ಪರಿಸ್ಥಿತಿ, ಅವರ ಆರ್ಥಿಕ ಪರಿಸ್ಥಿತಿಯಲ್ಲಿಲ್ಲ, ಆದ್ರೂ ಅವರು ದೇವರ ಮಕ್ಕಳಾಗಿರ್ತಾರೆ. ಯಾರೋ ಒಬ್ರು ಮೈ ತುಂಬಾ ಒಡವೆ ಹಾಕೊಂಡು ಒಂದು 7-8 ಜನ ಒಳಗಡೆ ಹೋಗಿ ಚರ್ಚ್ನಲ್ಲಿ ಹೋಗಿ ಸಭೆಗಳಲ್ಲಿ ಕೂತ್ಕೊಳ್ಳುವಾಗ ಅದನ್ನ ಈ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸಹೋದರಿಯರು ಅವ್ರನ್ನ ಗಮನಿಸುವಾಗ ಅದು ಅನೇಕ ವಿಧವಾದಂತ ಗಲಿಬಿಲಿಗೆ ಕಾರಣ ಮಾಡ್ತಿದೆ. ಅದನ್ನ ನಿಮ್ಮ ಒಡವೆಗಳಿದ್ರೆ ಹೊರಗೆ ಹಾಕೊಳ್ಳಿ, ಸಭೆಗೆ ಹಾಕೊಂಬರ್ಬೇಡಿ ಅಂತೇಳಿ ಸಭಾ ಹಿರಿಯರು ಅದನ್ನು ಕಾನೂನು ಮಾಡಿ ಅದನ್ನ ಪರಿಪಾಲನೆ ಮಾಡುದು ಅದೇ ಉದ್ದೇಶಕ್ಕೆ ಹೊರತು ಅದು ಸಂಪ್ರದಾಯವಲ್ಲ. ದಟ್ ಇಸ್ ನಾಟ್ ಎನ್ ಟ್ರೆಡಿಷನ್. ಆ ಉದ್ದೇಶ. ಈಗ ನಾನು ದೊಡ್ಡ ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂಡು 10 ಬೆರಳಿಗೆ ಉಂಗುರ ಹಾಕೊಂಡು ತಲೆಗೆ ಕಿರೀಟ ಹಾಕೊಂಡು ಚರ್ಚ್ಗೆ ಹೋದ್ರೆ ಎಲ್ಲರೂ ನನ್ನ ಗಮನಿಸ್ತಾರೆ. ಆದ್ರೆ ನನ್ನ ಸಹೋದರ, ಬಹುಶಃ ನಾನೇ ಇರಬಹುದು, ಒಂದು 5 ಗ್ರಾಮು 6 ಗ್ರಾಮು ಚಿನ್ನ ಅವನಿಗೆ ಇರಲ್ಲ ಮನೆಯಲ್ಲಿ. ಅಕಸ್ಮಾತ್ ಇದ್ರು ಅದನ್ನ ಅಡಮಾನ ಮಾಡ್ಕೊಂಡಿರ್ತಾರೆ. ಅಂತ ಒಂದು ಪರಿಸ್ಥಿತಿಯ ಕುಟುಂಬಗಳು, ಕರ್ತನ ಕುಟುಂಬಗಳು ಇವತ್ತಿದ್ದಾವೆ. ಯಾರೋ ಹೇಳ್ತಾರೆ, ಹಣಕಾಸಿನಲ್ಲಿ ನೀವು ಯಾವಾಗಲೂ ಕರೆಕ್ಟ್ ಆಗಿ ಇರಬೇಕು, ಹಾಗಾದ್ರೆ ಮಾತ್ರ ನೀವು ಆಶೀರ್ವಾದಿಸಲ್ಪಟ್ಟವರು. ಇದೆಯಾ ನಮ್ಮ ಆಶೀರ್ವಾದ ಧನ್ಯರು ಅಂತ ಎಲ್ಲಿ ಓದ್ತೀವಿ? ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ ಧನ್ಯರು ಯಾರ್ಯಾರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪರಲೋಕ ರಾಜ್ಯ ಯಾರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾವನಾದ್ರೂ ಈ ಲೋಕದಲ್ಲಿ ಮಕ್ಕಳಿಗೆ ಆಸ್ತಿ ಮಾಡಿದವನು, ತಾನು ಭಯಂಕರವಾಗಿ ದುಡ್ಡು ಸಂಪಾದನೆ ಮಾಡಿದವನು, ಒಡವೆ ವಸ್ತುಗಳನ್ನ ಬಹಳವಾಗಿ ತಂದವನು, ಮಕ್ಕಳನ್ನ ದೊಡ್ಡ ದೊಡ್ಡ ಪದವಿಗೆ ಕಳಿಸಿದವನು, ಅವನು ಧನ್ಯನು ಅಂತ ಇದೆಯಾ? ಅದು ಗುಣಲಕ್ಷಣವ? ಒಬ್ಬ ಆಶೀರ್ವಾದಿಸಲ್ಪಟ್ಟ ವಿಶ್ವಾಸಿಯ ಗುಣಲಕ್ಷಣವ? ದೇವರ ವಾಕ್ಯದಲ್ಲಿ ಅದಕ್ಕೆ ಆಧಾರವಿಲ್ಲ. ಅದನ್ನ ಸಾರಾಸಗಟಾಗಿ ನಿರಾಕರಿಸದೆ ದೇವರ ವಾಕ್ಯ. ಈಗ ನಾನು ಅಷ್ಟನ್ನ ಮಾತ್ರ ನಾನು ಮಾತಾಡ್ತೀನಿ. ಈ ಬಟ್ಟೆಗಳ ವಿಷಯಕ್ಕೆ ಬಂದಾಗ ಇವತ್ತು ಯವನಸ್ಥ ಮಕ್ಕಳು ಮ್ಯೂಸಿಕ್ ಬಾರಿಸ್ತಾರೆ, ಏನೆಲ್ಲ ಮಾಡ್ತಾರೆ, ವಾಕ್ಯ ಎಲ್ಲ ಕೊಡ್ತಾರೆ, ಜೀನ್ಸ್ ಪ್ಯಾಂಟ್ ಹಾಕೊಳ್ತಾರೆ, ಅವರ ಸೊಂಟದಿಂದ ಮೇಲೆ ಬರ್ತಕ್ಕಂಥ ಶರ್ಟ್ಗಳು, ಟೀ ಶರ್ಟ್ಗಳನ್ನ ಹಾಕೊಳ್ತಾರೆ. ಇದು ಒಬ್ಬ ಯುವತಿಗೆ ಅಥವಾ ಒಬ್ಬ ಸ್ತ್ರೀಗೆ ಅದು ಆಕರ್ಷಣೆಯಾಗಿ ಕಾಣುತ್ತದೆ. ಆ ಆಕರ್ಷಣೆಯನ್ನ ಕಾಣುವ ರೀತಿಯಲ್ಲಿ ಮಾಡುವವೇ ಈ ದೆವ್ವಗಳು ಎಂಬುದನ್ನ ನೀವು ಮರಿಬೇಡ್ರಿ. ಅಲ್ಲಿ ಪಾಪವನ್ನು ಉಂಟು ಮಾಡುವವೇ
ಈ ದೆವ್ವಗಳು. ಆದಾಮನಿಗೆ ಪಾಪವನ್ನ ಮಾಡಿಸಿದವನು ಯಾರು? ದೆವ್ವವೇ, ದೊಡ್ಡ ದೆವ್ವ ಸೈತಾನನು. ಆದ್ದರಿಂದ ಆ ದೆವ್ವ ಪೀಡಿತರಾದವರು ಚರ್ಚ್ಗಳಿಗೆ ಕೆಲವರು ಹೆಂಗಸರ ತರ ಕೂದಲನ್ನ ಬಿಟ್ಕೊಂಡು ಬ್ರೋಚ್ ಹಾಕೊಂಡು ಬರ್ತಾರೆ. ನಮ್ಮ ಚರ್ಚ್ನಲ್ಲಿ ಒಬ್ರು ಬರ್ತಾ ಇದ್ದಾರೆ ಇವಾಗ. ಇನ್ನೊಬ್ರು ಎಷ್ಟು ಹೇಳಿದ್ರೆ ಅವರು ಶುದ್ಧ ಒಂಥರ ಹುಚ್ಚುನಂಗೆ ಹಿಪ್ಪಿ ಕಟಿಂಗ್ ಅಂತ, ಹಿಪ್ಪಿ ಕಟಿಂಗ್. ಕೆಲವರು ಇನ್ನೂ ಏನೇನೋ ಕಟಿಂಗ್ಸ್ ಮಾಡ್ತಾರೆ. ಅದು ರಾಜಾಹುಲಿ ಕಟಿಂಗ್, ಇಲ್ಲಿ ಇಲ್ಲ ಕಚ್ಕೊಂಡಂಗೆ ಏನೋ ಒಂಥರ, ಎಷ್ಟು ಅಸಹ್ಯ ನೋಡಿ. ಈ ಶೋಕಿಲ್ ಹಾಲ್ಗಳು ಯಾರು ಚರ್ಚಿಗೆ ಬರ್ತಾ ಇದಾರಲ್ಲ ಇವತ್ತು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು, ಈ ಶೋಕಿಲ್ ಹಾಲ್ಗಳೆಲ್ಲ ಆ ದೆವ್ವಗಳ ದಾಸರಾಗಿರೋದ್ರಿಂದಲೇ ಅವರು ಶೋಕಿಲ್ ಹಾಲ್ಗಳಾಗಿ ಚರ್ಚ್ಗೆ ಬರ್ತಾ ಇದ್ದಾರೆ ಎಂಬುದನ್ನ ನೀವು ಮರಿಬೇಡ್ರಿ. ಈ ಭಾನುವಾರವೂ ನೀವು ಸಭೆಗೆ ಹೋಗುವಾಗ ದಯವಿಟ್ಟು ಇದನ್ನ ಗಮನಿಸ್ರಿ. ಯಾರು ಆ ರೀತಿ ಕಚಡಾ ಡ್ರೆಸ್ಗಳನ್ನ ಹಾಕೊಂಡು ಬರ್ತಾರೆ ಅಂತವ್ರ ಹೆಸರನ್ನೆಲ್ಲ ಬರ್ಕೊಳ್ರಿ. ಅವ್ರ ಮುಂದೆ ಬರೀರಿ, ಇವನು ಒಬ್ಬ ದೆವ್ವಕ್ಕೆ ದಾಸನಾಗಿದ್ದಾನೆ, ದೆವ್ವ ಪೀಡಿತನು, ಇವನು ದೆವ್ವದಿಂದ ಪೀಡಿತನಾಗಿದ್ದಾನೆ ಎಂಬುದನ್ನ ಗಮನಿಸಿಕೊಳ್ರಿ. ಆಮೇಲೆ ಬಹಳ ಮುಖ್ಯವಾದಂತ 7ನೇ ಒಂದು ಗುಣವನ್ನ ನಿಮಗೆ ಹೇಳಿ ನನ್ನ ಒಂದು ವಿಷಯವನ್ನ ಈಗ ಮುಗಿಸ್ತೇನೆ. ಆ ದೆವ್ವಗಳಿಂದ ಪೀಡಿತರಾದಂತ ಜನರು ಅವರಿಗೆ ರೋಗ ಪೀಡಿತರಾಗಿರ್ತಾರೆ, ಕಷ್ಟಪಡ್ತಾರೆ, ರೋಗದಲ್ಲಿ ಆತ್ಮಹತ್ಯೆಯನ್ನ ಪ್ರಯತ್ನಿಸ್ತಾರೆ, ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಳ್ತಾರೆ. ದಯವಿಟ್ಟು ನನ್ನೊಂದಿಗೆ ಇದೊಂದು ವಚನವನ್ನ ತೆಗಿರಿ. ಮಾರ್ಕನು ಬರೆದ ಸುವಾರ್ತೆ 3 ಸ್ವಲ್ಪ ನನಗೆ ಕನ್ಫ್ಯೂಷನ್ ಇದೆ, ಒಂದ್ ನಿಮಿಷ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 15ನೇ ವಚನವನ್ನ ಮತ್ತು 16ನೇ ವಚನವನ್ನ ನಾನು ಓದ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 15 ಮತ್ತು 16. ಸ್ವಾಮಿ, ನನ್ನ ಮಗನನ್ನು ಕರುಣಿಸು, ಅವನು ಮೂರ್ಛಾ ರೋಗದಿಂದ ಬಹಳ ಕಷ್ಟಪಡುತ್ತಾನೆ. ಆಗಾಗ್ಗೆ ಬೆಂಕಿಯಲ್ಲಿಯೂ ಆಗಾಗ್ಗೆ ನೀರಿನಲ್ಲಿಯೂ ಬೀಳುತ್ತಿರುವನು. ಅವನನ್ನು ನಿನ್ನ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದೆನು, ಆದರೆ ಅವರಿಗೆ ವಾಸಿ ಮಾಡೋದಕ್ಕೆ ಅವರಿಂದ ಆಗದೆ ಹೋಯಿತು. ಇದೇ ಇನ್ನೊಂದು ವಾಕ್ಯವನ್ನ ನಿಮ್ಗೆ ತೋರಿಸ್ತೇನೆ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 20 ಮತ್ತು 20ರಿಂದ 28ರವರೆಗೆ ಓದೋದು ಬೇಡ, ಅದ್ರಲ್ಲಿ ಮುಖ್ಯವಾದನ್ನು ಮಾತ್ರ ನಾವು ಓದ್ಕೊಳ್ಳೋಣ. ಆತನು 20ನೇ ವಚನ, ಆತನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನ ನೆಲಕ್ಕೆ ಬಿದ್ದು ನೊರೆ ಸುರಿಸುತ್ತಾ ಹೊರಲಾಡಿದನು. ಏಸು ಅವನ ತಂದೆಯನು ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನು ಚಿಕ್ಕಂದಲೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತ್ತು. ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣೆ ಇಟ್ಟು ನಮಗೆ ಸಹಾಯ ಮಾಡು ಎಂಬುದನ್ನು. ನೀವು ಈ ವಾಕ್ಯವನ್ನ ನೀವು ಗಮನಿಸ್ರಿ. 2 ವಾಕ್ಯನ ನಮ್ಗೆ ಎಷ್ಟು ಅರ್ಥ ಕೊಡ್ತದೆ ಅಂತ ಹೇಳಿದ್ರೆ, ಈ ದುರಾತ್ಮನ ಪೀಡನೆ, ದುರಾತ್ಮನಿಂದ ದೆವ್ವಗಳಿಂದ ಪೀಡಿಸಲ್ಪಡುವುದು ಯಾರಿಂದ? ಚಿಕ್ಕಂದಿನಿಂದ, ಮಕ್ಕಳಿಂದಲೇ ಶುರು ಆಗುತ್ತೆ. ಕಾರಣ ನಾವು ಕೀರ್ತನೆ 51:5ನೇ ವಚನವನ್ನ ನಾವು ಓದುವಾಗ ಆ ಮಕ್ಕಳು, ನಮ್ಮ ಮಕ್ಕಳು ಮತ್ತೆ ನಾವೆಲ್ಲರೂ ಕೂಡ ತಾಯಿಯ ಗರ್ಭದಲ್ಲಿರುವಾಗಲೇ ನಾವು ದ್ರೋಹಿಗಳು, ಹುಟ್ಟಿದನಿಂದ ಪಾಪಿಗಳಾದ್ರಿಂದ ಈ ದೆವ್ವಗಳು ಹುಟ್ಟುವಾಗಲೇ ಮಗುವನ್ನ ಹಿಡಿತವೆ. ಅದು ಬಹಳ ದೊಡ್ಡ ಸಬ್ಜೆಕ್ಟ್ ಇದೆ. ಕರ್ತನಾದ ಯೇಸು ಕ್ರಿಸ್ತನನ್ನ ಉದಾಹರಣೆಯಾಗಿ ಮಾತನಾಡಬಹುದು. ಮುಂದೆ ನಮ್ಮಲ್ಲಿರ್ತಕ್ಕಂಥ ಬೋಧಕರು ಅನೇಕರಿದ್ದೀರಿ, ದಯಮಾಡಿ ಅದನ್ನ ಒಂದು ಪಾಯಿಂಟ್ ಔಟ್ ಮಾಡಿ ಅದನ್ನ ಒಂದು ನೀವು ಪ್ರಸಂಗ ಸಿದ್ಧ ಮಾಡಿ ನಮ್ಗೆ ಹೇಳ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಆಯ್ತಾ? ನೆಕ್ಸ್ಟ್ ನಾವು ಅದೇನ್ ಮಾಡ, ಇಲ್ಲಿ ನೋಡಿ, ಇವನನ್ನು 22 ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ಅಂದ್ರೆ ನೋಡಿ, ನಮ್ಮಲ್ಲಿ ಇವಾಗ ಎಷ್ಟು ವಿಶ್ವಾಸಿಗಳಿರ್ಬೋದು, ಅವಿಶ್ವಾಸಿಗಳಿರ್ಬೋದು, ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅವರು ಸ್ವಲ್ಪ ಮನಸ್ಸು ನೋವಾಗಂಗಿಲ್ಲ, ಇಲ್ಲ ಮನೆಯಲ್ಲಿ ಗಲಿಬಿಲಿ ಆಗಂಗಿಲ್ಲ, ಸಭೆಗಳಲ್ಲಿ ಗಲಿಬಿಲಿ ಆಗಂಗಿಲ್ಲ, ಎಲ್ಲೋ ಒಂದ್ ಕಡೆ ಒಂದು ತೊಂದರೆ. ಕರ್ತನ ಮೇಲೆ ವಿಶ್ವಾಸ ಇರ್ತಕ್ಕಂಥವ್ರು ಹೇಡಿಗಳು
ತಮ್ಮ ಕಷ್ಟವನ್ನ ಎದುರಿಸಲಿಕ್ಕಾಗದಂತ ಹೇಡಿ ಆತ್ಮಗಳು ಇರ್ತಕ್ಕಂಥವ್ರು. ಅವರು ಆತ್ಮಹತ್ಯೆಗೆ ಪ್ರಯತ್ನಿಸ್ತಾರೆ, ಇಲ್ಲ ಆತ್ಮಹತ್ಯೆಯನ್ನೇ ಮಾಡಿಕೊಳ್ತಾರೆ. ಇದಕ್ಕೆ ಕಾರಣ ದುರಾತ್ಮವೇ. ಇನ್ನು ವಾಕ್ಯ ಕರ್ತನಾದ ಯೇಸು ಕ್ರಿಸ್ತನೇ ಬಾಯಿಂದ ಹೇಳಿದಂತ ಮಾತು. ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ನೀವು ಅಬ್ಸರ್ವ್ ಮಾಡಿ, ಕೆಲವರು ನೀರಲ್ಲಿ ಬಿದ್ದು ಸಾಯ್ತಾರೆ, ಕೆಲವರು ಬೆಂಕಿ ಹಚ್ಕೊಂಡು ಇಲ್ಲ ಬೆಂಕಿ ಒಳಗಡೆ ಬಿದ್ದು ಸಾಯ್ತಾರೆ, ಇನ್ನು ಕೆಲವರು ಕುತ್ತಿಗೆಗೆ ಹಗ್ಗ ಹಾಕೊಂಡು ಸಾಯ್ತಾರೆ, ಇನ್ನು ಕೆಲವರು ವಿಷ ಕುಡಿದು ಸಾಯ್ತಾರೆ. ಇದು ಸುಯಿಸೈಡ್, ಆತ್ಮಹತ್ಯೆ. ಆತ್ಮಹತ್ಯೆಯು ಕೂಡ ದುರಾತ್ಮಗಳ ಕೆಲಸವೇ, ದೆವ್ವಗಳ ಕೆಲಸವೇ. ಜ್ಞಾಪಕವಿರಲಿ. ಯಾರಾದ್ರೂ ತಮ್ಮ ಕಷ್ಟದಲ್ಲಿ ನಮಗೆ ಮೊರೆ ಹೊಕ್ಕಬೇಕಾದ್ದು ಯಾರಿಗೆ? ನಾವು ಕೀರ್ತನೆ 91ರಲ್ಲಿ ಓದುವಾಗ, ಕೀರ್ತನೆ 23ರಲ್ಲಿ ಓದುವಾಗ, ನಮ್ಮ ಕುರುಬನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. 91ನೇ ಕೀರ್ತನೆಯಲ್ಲಿ ಓದುವಾಗ, ನನ್ನ ಕರ್ತನು ನನ್ನ ದೇವರು ಯಾರು? ಪರಾತ್ಪರನ ಅಂತ ದೇವರು. ನಾವು ಅವನನ್ನು ಆಶ್ರಯಿಸಿಕೊಂಡಿರುವಾಗ ನಮಗೆ ಬರ್ತಕ್ಕಂಥ ಬಲವಾದ ಯಾವ ಶೋಧನೆಗಳು ಕೂಡ, ಯಾವ ಹಿಂಸೆಗಳು ಕೂಡ ನಮ್ಮನ್ನ ಆತ್ಮಹತ್ಯೆಗೆ ನಡೆಸುವುದಿಲ್ಲ. ಆತ್ಮಹತ್ಯೆಗೆ ನಡೆಸುವಂತವೇ ಯಾವ ಅಂತ ಹೇಳಿದ್ರೆ ದೆವ್ವಗಳು. ಯಾಕೆಂದ್ರೆ ನಾವು ದೆವ್ವಗಳ ಮಾತನ್ನ ಕೇಳ್ತೀವಿ. ಕಷ್ಟದಲ್ಲಿ ಬಂದ ಕ್ರೈಸ್ತರನ್ನ ಬಹಳ ಬೇಗ ಹಿಡಿಯಕ್ಕೆ ಟ್ರೈ ಮಾಡ್ತಾರೆ. ಯಾಕಂದ್ರೆ ಅವರು ಯಾವ್ದ್ರಲ್ಲಾರು ಹಿಡಿದು ಅವ್ರನ್ನ ಭ್ರಷ್ಟರಾಗಿ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಬೋಧಕರ ಹತ್ರ ಕಳಿಸ್ಬೋದು, ಅದಿಲ್ಲ ಅಂತ ಹೇಳಿದ್ರೆ ಆತ್ಮಹತ್ಯೆಯನ್ನಾರು ಮಾಡಿಸ್ಬೋದು. ಹಾಗಾಗಿ ಹುಡುಕ್ತವೆ ದೆವ್ವಗಳು ನಮ್ಮಂತವ್ರ, ನಮ್ಮಂತ ಈ ಅವಿಶ್ವಾಸಿಗಳು ಯಾರು ಇದ್ರೆ ಅಂತವ್ರನ್ನ ಹುಡುಕ್ತವೆ. ನಮ್ಮಂತವ್ರು ಅಂತಂದ್ರೆ ನನ್ನನ್ನಲ್ಲ, ನಾನು ನೀವು ಬೇಜಾರು ಮಾಡ್ಕೊಂಬಾರದು ಅಂತ ಹೇಳಿ ಆ ರೀತಿ ಹೇಳಿದ್ದೇನೆ. ಆ ಅಪನಂಬಿಕೆಯಲ್ಲಿ ಇರ್ತಕ್ಕಂಥವರು, ನಂಬಿಕೆಯಲ್ಲಿ ಬಲವಾಗಿ ಇಲ್ಲದೆ ಇರ್ತಕ್ಕಂಥ ಅವಿಶ್ವಾಸಿಗಳು ಅಂತವರನ್ನ, ಆ ಬಲಹೀನತೆಯಲ್ಲಿ ಇರ್ತಕ್ಕಂಥ ವಿಶ್ವಾಸಿಗಳನ್ನ ಆತ್ಮಹತ್ಯೆಗೆ ನಡೆಸ್ತವೆ. ಆತ್ಮಹತ್ಯೆಗೆ ಬಹಳ ದೊಡ್ಡ ಶಿಕ್ಷೆ ಇದೆ. ಯಾರು ಕೂಡ ಆತ್ಮಹತ್ಯೆಗಳನ್ನ ಮಾಡಿಕೊಳ್ಳಬಾರದು. ಆತ್ಮಹತ್ಯೆಗೆ ಪ್ರೇರಣೆ ದೆವ್ವವೇ, ದೆವ್ವಗಳ ಗುಂಪೆ ಆತ್ಮಹತ್ಯೆಗೆ ಪ್ರೇರಣೆ ಆಗಿದೆ. ಇಲ್ಲಿ ನೋಡಿ, ಹುಡುಗನ್ನ ಅನೇಕ ಬಾರಿ ನೀರಲ್ಲಿಯೂ ಬೆಂಕಿಯಲ್ಲೂ ಬೀಳಿಸು ಸಾಯಿಸ್ಬೇಕು ಅಂತ, ಆದರೆ ಸಾಯಿಸ್ಲಿಕ್ಕೆ ಆಗಿಲ್ಲ, ಬಚಾವಾಗಿದ್ದಾನೆ. ಕರ್ತನ ಬಳಿಯಲ್ಲಿ ಬಂದಾಗ ಅದನ್ನ ಬಿಡಿಸಿದನು ಕರ್ತನು. ಇವತ್ತು ನಾವು ಕೂಡ, ನಾವೆಲ್ಲರೂ ಒಂದಲ್ಲ ಒಂದು ರೀತಿಯ ದೆವ್ವಗಳ ದಂಡಿನಲ್ಲಿ ಇರುವಾಗ ನಮ್ಮನ್ನ ಬಿಡುಗಡೆ ಮಾಡುವವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ನಾವು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬರುವಾಗ ಇಂಥ ಎಲ್ಲಾ ದೆವ್ವಗಳ ಈ ಕಾರ್ಯಗಳಿಂದ ನಮಗೆ ಬಿಡುಗಡೆ ಸಿಗುವುದು ಖಂಡಿತ. ಕರ್ತನ ಈ ವಾಕ್ಯಗಳನ್ನು ನಿಮಗೆ ಹೆಚ್ಚಾಗಿ ಆಶೀರ್ವಾದಿಸಲಿ. ಥ್ಯಾಂಕ್ ಯು.